ಪ್ರಿಯ ವಿದ್ಯಾರ್ಥಿಗಳೇ, ಪ್ರಥಮ PUCಯಲ್ಲಿ ನಾವು ಕಳೆದ ತರಗತಿಯಲ್ಲಿ ಇಲ್ಲಿ ಬಹುಮುಖ್ಯವಾಗಿ ಅನೇಕ ವಿಷಯಗಳನ್ನು ಅಧ್ಯಯನ ಮಾಡ್ತಾ ತಿಳ್ಕೊಳ್ತಾ ಬಂದಿದ್ವಿ. ಅಧ್ಯಾಯ 3 ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಅಂತೇಳಿ ನಾವು ಕರೀತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಪ್ರಾಚೀನ ನಾಗರಿಕತೆಗಳ ಇತಿಹಾಸದಲ್ಲಿ ನಾವು ಬಹುಮುಖ್ಯವಾಗಿ ನಾಗರಿಕತೆಯ ಬೆಳವಣಿಗೆಗೆ ಕಾರಣವಾದಂತಹ ಸಂಶೋಧನೆಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗೆ ನಾಗರಿಕತೆ ಮತ್ತು ಸಂಸ್ಕೃತಿಯ ಪದದ ಅರ್ಥವನ್ನೂ ಸಹ ನಾವು ಈಗಾಗಲೇ ಅರ್ಥೈಸ್ಕೊಂಡಿದ್ದೀವಿ. ಅಂದರೆ ಎರಡೂ ಸಹ ಎಲ್ಲ ಸಂದರ್ಭಗಳಲ್ಲೂ ಅಂದರೆ ಪೂರಕವಾಗಲಾರವು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಏನಪ್ಪ ಅಂದರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವಿನ ವ್ಯತ್ಯಾಸ, ಏನೇನು ವ್ಯತ್ಯಾಸಗಳಿದ್ದಾವೆ ಎಂಬುದನ್ನೆಲ್ಲವನ್ನೂ ಸಹ ನಾವು ಕೂಲಂಕುಷವಾಗಿ ತಿಳಿಯುತ್ತಲ್ಲ ಬಂದ್ವಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇಲ್ಲಿ ಬಹುಮುಖ್ಯವಾಗಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವಿನ ವ್ಯತ್ಯಾಸದಲ್ಲಿ ನಾವು ಬಹುಮುಖ್ಯವಾಗಿ ನೋಡಿದ್ವಿ. ನಾವು ಒಂದನ್ನು ಅಳತೆ ಮಾಡೋದಕ್ಕೆ ಬರುತ್ತೆ, ಮತ್ತೊಂದನ್ನು ಅಳತೆ ಮಾಡೋದಕ್ಕೆ ಬರಲ್ಲ. ಇದು ಬಾಹ್ಯ ಸ್ವರೂಪ, ಇನ್ನೊಂದು ಆಂತರಿಕ ಸ್ವರೂಪ ಅಂತೇಳಿ ಕರಿತೀವಿ. ಇದು ನಮ್ಮ ಜೀವನ ಶೈಲಿ, ನಮ್ಮ ನಂಬಿಕೆ, ನಮ್ಮ ನಡತೆಗೆ ಸಂಬಂಧಪಟ್ಟಿದ್ದಾದರೆ ಇದು ಬಾಹ್ಯ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ನಾವು ಗಳಿಸಿದಂಥ ವಸ್ತುಗಳಿಗೆ ಸಂಬಂಧಪಟ್ಟಿರಬಹುದು. ಹಾಗೆ ನಾವು ಏನನ್ನು ಸಾಧಿಸಿದ್ದೇವೆ ಎಂಬುದನ್ನು ಸಂಪೂರ್ಣವಾಗಿ ಇಲ್ಲಿ ತೋರಿಸುವಂಥದ್ದು ಅಂತೇಳಿ ನಾವು ಕರಿತೀವಿ. ಅಂದರೆ ಈ ರೀತಿಯಾಗಿ ವ್ಯತ್ಯಾಸಗಳನ್ನು ಒಳಗೊಳ್ಳುವುದರ ಮೂಲಕವಾಗಿ ಮಾನವನ ಆಧ್ಯಾತ್ಮಿಕ ಅಂಶಗಳ ಬೆಳವಣಿಗೆ ಇರ್ಬೋದು, ಹಾಗೂ ತತ್ವಜ್ಞಾನದ ಒಂದು ಬೆಳವಣಿಗೆ ಇರ್ಬೋದು, ಇಂತಹ ಕ್ಷೇತ್ರಗಳಲ್ಲಿ ಆದಂತಹ ಬೆಳವಣಿಗೆ ಮತ್ತು ಸಿದ್ಧಿಗಳನ್ನು ನಾವು ಸಂಸ್ಕೃತಿ ಅಧ್ಯಯನ ಮಾಡ್ತಾ ಬರುತ್ತೆ. ಹಾಗೆ ಮಾನವ ಗಳಿಸಿದಂತಹ ವಸ್ತುಗಳು ಅಂತೇಳಿ ನಾವು ಕರಿತೀವಿ. ಅಂದರೆ ಅವನು ಏನೇನು ಭೌತಿಕ ಅಂದರೆ ಇಲ್ಲಿ ಬಾಹ್ಯವಾಗಿ ಕಂಡುಕೊಂಡಿದ್ದಾನೋ ಅವೆಲ್ಲವೂ ಸಹ ಇಲ್ಲಿ ಬಹುಮುಖ್ಯವಾಗಿ ನಾಗರಿಕತೆಯಲ್ಲಿ ಕಾಣ್ತೀವಿ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ವ್ಯತ್ಯಾಸಗಳನ್ನು ನಾವು ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಬಂದಿದ್ವಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ನದಿಗಳೇ ಯಾಕೆ ಮಾನವನ ಅಥವಾ ನಾಗರಿಕತೆಗಳ ತೊಟ್ಟೆಲುಗಳಾದವು ಎಂಬುದನ್ನು ಸಹ ನಾವು ಅಧ್ಯಯನ ಮಾಡಿದ್ವಿ. ಅಂದರೆ ನದಿ ಬಯಲುಗಳು ಯಾಕೆ ಮಾನವನ ವಾಸಸ್ಥಾನಕ್ಕೆ ಯೋಗ್ಯವಾಗುವುದರ ಮೂಲಕವಾಗಿ ಆ ಒಂದು ಸ್ಥಳವನ್ನೇ ಮಾನವ ಆಯ್ಕೆ ಮಾಡಿಕೊಂಡು ಅಲ್ಲಿಯೇ ನೆಲೆಸುವುದರ ಮೂಲಕವಾಗಿ ನಾಗರಿಕತೆಯ ಬೆಳವಣಿಗೆಗೆ ಕಾರಣನಾದ, ಅದಕ್ಕೆ ಪೂರಕವಾದಂತಹ ಅಂಶಗಳು, ಕಾರಣಗಳು ಏನಿದ್ವು ಎಂಬುದನ್ನು ತಿಳ್ಕೊಂಡಿದ್ವಿ. ಯಾಕಂದರೆ ನದಿ ಇಲ್ಲಿ ಬಹುಮುಖ್ಯವಾಗಿ ಆತನಿಗೆ ಅನೇಕ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಕೊಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಮೂಲ ಸೌಕರ್ಯಗಳನ್ನು ಬಳಸಿಕೊಂಡಂತಹ ಮಾನವ ಹೇಗೆ ತನ್ನ ನಾಗರಿಕತೆಯ ಬೆಳವಣಿಗೆಗೆ ಕಾರಣನಾದ ಎಂಬ ಒಂದು ಸಂಗತಿಯನ್ನು ನಾವಿಲ್ಲಿ ಅರಿತಿದ್ವಿ ಎಂದು ತಿಳ್ಕೊಂಡಿದ್ವಿ ಅಂತೇಳಿ ನಮಗೆ ತಿಳಿಯುತ್ತೆ. ಅದಾದ ನಂತರದಲ್ಲಿ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದಂತಹ ಅಂಶಗಳು ಅಂತೇಳಿ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಅಂದರೆ ನಾಗರಿಕತೆಯ ಬೆಳವಣಿಗೆಗೆ ಕಾರಣವಾದಂತಹ ಅಂಶಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಏನಪ್ಪ ಅಂದರೆ ಇಲ್ಲಿ ಬಹುಮುಖ್ಯವಾಗಿ ನದಿ ಬಯಲುಗಳಲ್ಲಿ ಇರುವಂತಹ ಫಲವತ್ತಾದ ಮಣ್ಣು ಅಂತೇಳಿ ನಾವು ಕರಿತೀವಿ. ಅಂದರೆ ಅಲ್ಲಿನ ಭೂಮಿ ಬಹಳಷ್ಟು ಫಲವತ್ತಾಗಿದ್ದರಿಂದ ಅದನ್ನು ಏನು ಮಾಡ್ತಾರೆ, ಮಾನವ ಬಳಸಿಕೊಳ್ಳಲು ಪ್ರಾರಂಭಿಸಿಕೊಂಡು ಬರುವುದರ ಮೂಲಕವಾಗಿ ಒಳ್ಳೆಯ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಪ್ರವಾಹದ ಕಾಲದಲ್ಲಿ ಆ ಒಂದು ನದಿಯು ಏನು ಮಾಡುತ್ತೆ, ರಭಸವಾಗಿ ಹರಿಯುವುದರ ಮೂಲಕವಾಗಿ ತನ್ನೊಂದಿಗೆ ತಂದಂತಹ ಎಲ್ಲ ಮೆಕ್ಕಲು ಮಣ್ಣನ್ನು ಅಲ್ಲಿ ಹರಡುವುದರ ಮೂಲಕವಾಗಿ ಆ ಒಂದು ತನ್ನ ಇಕ್ಕೆಲಗಳನ್ನು ಫಲವತ್ತಾಗಿಸಿಕೊಂಡು ಬಂದಿದ್ದರಿಂದಲೇ ಅದರ ಒಂದು ಲಾಭವನ್ನು ಇಲ್ಲಿ ಮನುಷ್ಯ ಪಡೆದುಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಬೇಸಾಯಕ್ಕೆ ಬೇಕಾಗುವಂತಹ ನೀರು ಅಲ್ಲಿ ಅವನಿಗೆ ಲಭ್ಯವಾಯಿತು. ಹಾಗೂ ನದಿಯಿಂದ ನಿರಂತರವಾದಂತಹ ನೀರಿನ ಸರಬರಾಜನ್ನು ಮಾಡಿಕೊಳ್ತಾನೆ. ಅಂದರೆ ನೀರಾವರಿಗೆ ಅಂದರೆ ಬೆಳೆಗಳಿಗೆ ಬೇಕಾದಂತಹ ನೀರನ್ನು ನಿರಂತರವಾಗಿ ಸರಬರಾಜು ಮಾಡಿಕೊಳ್ಳುವಂತಹ ಒಂದು ಮೂಲಭೂತ ಸೌಕರ್ಯ ತನಿಗೆ ಅಲ್ಲಿ ಲಭ್ಯವಾಗುತ್ತೆ. ಹಾಗೆ ಗೃಹ ಉಪಯೋಗಕ್ಕೂ ಸಹ ಅಲ್ಲಿ ನೀರು ಲಭ್ಯವಾಗುತ್ತೆ. ಇಂತಹ ತಡೆರಹಿತವಾದಂತಹ ನೀರಿನ ಬಳಕೆ ಅಲ್ಲಿ ಆತನಿಗೆ ಲಭ್ಯವಾಗಿದ್ದರಿಂದಲೇ ಅವನು ಅಲ್ಲೇ ನೆಲೆ ನಿಂತು ಏನು ಮಾಡ್ತಾನೆ, ನಾಗರಿಕತೆಗಳ ಬೆಳವಣಿಗೆಗೆ ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಸಾಮಾನ್ಯವಾಗಿ ನದಿ ಬಯಲುಗಳು ಅಂದ ತಕ್ಷಣವೇ ಅವು ಏನಾಗಿರ್ತವಪ್ಪ ಅಂದರೆ ಆ ನದಿ ಬಯಲುಗಳು ಇಲ್ಲಿ ಬಹುಮುಖ್ಯವಾಗಿ ಬೆಚ್ಚನೆಯ ಹವಾಗುಣವನ್ನು ಒಳಗೊಂಡಿದ್ವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಬೆಚ್ಚನೆಯಾದಂತಹ ಹವಾಗುಣವನ್ನು ಅಥವಾ ವಾಯುಗುಣವನ್ನು ಒಳಗೊಂಡಿದ್ದರಿಂದ ಇದು ಬಹುಮುಖ್ಯವಾಗಿ ಅಲ್ಲಿ ನಾಗರಿಕತೆ ಬೆಳವಣಿಗೆಗೆ ಕಾರಣವಾಗುತ್ತೆ. ಹಾಗೆ ಅಂದರೆ ನದಿ ಬಯಲುಗಳ ಪಾರ್ಶ್ವದಲ್ಲಿ ಅಂದರೆ ಇಕ್ಕೆಲಗಳಲ್ಲಿ ಅಂತೇಳಿ ನಾವು ಕರಿತೀವಿ, ಬೆಟ್ಟ ಗುಡ್ಡಗಳಿಂದಲೇ ಅಥವಾ ಮರುಭೂಮಿಯಿಂದಲೇ ಇದ್ದು
ಅಂತಹ ಬಯಲು ಪ್ರದೇಶಕ್ಕೆ ರಕ್ಷಣೆಗಳು ದೊರೆತಿದ್ದರಿಂದ ಅಂತೇಳಿ ಕರಿತೀವಿ. ಅಂದರೆ ಅವುಗಳ ಪಾರ್ಶ್ವಗಳು ಅಂದರೆ ಎರಡೂ ಬದಿಗಳಲ್ಲಿ ಏನಾಗಿರುತ್ತೆ, ಬೆಟ್ಟ ಗುಡ್ಡಗಳು ಇರುತ್ತೆ, ಇಲ್ಲ ಮರುಭೂಮಿ ಅಲ್ಲಿ ಇರುತ್ತೆ. ಆದ್ದರಿಂದ ಏನಾಗುತ್ತೆ, ನೈಸರ್ಗಿಕವಾಗಿ ಮಾನವನಿಗೆ ಅಲ್ಲಿ ರಕ್ಷಣೆ ಲಭ್ಯವಾಗುತ್ತೆ. ಆ ಒಂದು ಕಾರಣದಿಂದಾಗಿ ಅವನು ಅಲ್ಲಿ ವಾಸ ಮಾಡಿ ಅಲ್ಲಿ ನಾಗರಿಕತೆ ಬೆಳವಣಿಗೆಗೆ ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಮೀನುಗಾರಿಕೆಗೆ ಅದು ಅವಕಾಶವನ್ನು ಕಲ್ಪಿಸಿಕೊಡ್ತು. ಇದು ಒಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ಮಾನವನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಅವನಿಗೆ ಬೇಕಾಗುವಂತಹ ಆಹಾರ ಧಾನ್ಯಗಳನ್ನು ಅದು ಒದಗಿಸಿ ಕೊಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಣ್ಣು ತರಕಾರಿಗಳನ್ನು ಬೆಳೆಯಲು ಸಹಕಾರ ಮಾಡಿಕೊಂಡು ಬರುತ್ತೆ ಮತ್ತು ತನ್ನ ಪ್ರಾಣಿಗಳಿಗೆ ಅಂದರೆ ವಿಫಲವಾದಂತಹ ಮೇವನ್ನು ದೊರಕಿಸಿಕೊಟ್ಟಿದ್ದರಿಂದ ಅಂತೇಳಿ ನಾವು ಕರಿತೀವಿ. ಅಂದರೆ ಈ ಮೇಲಿನ ಎಲ್ಲ ಅಂಶಗಳು ಇಲ್ಲಿ ಕಾರಣವಾಗುವುದರ ಮೂಲಕವಾಗಿ ಅಲ್ಲಿ ನದಿ ಬಯಲುಗಳಲ್ಲಿಯೇ ನಾಗರಿಕತೆ ಬೆಳವಣಿಗೆಗೆ ಕಾರಣವಾಯಿತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗ್ರಹಿಸ್ತಾ ಹೋಗ್ತೀವಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇಂತಹ ಸಮಯದಲ್ಲಿ ಮಾನವ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಯಾವಾಗ ಅವನಿಗೆ ಎಚ್ಚೆತ್ತವಾದಂತಹ ಆಹಾರ ಲಭ್ಯವಾಗಲು ಇಲ್ಲಿ ಕಾರಣವಾಗುತ್ತೋ ಇಂತಹ ಒಂದು ಅಂಶದಿಂದ ಮಾನವ ಏನಾಗ್ತಾನಪ್ಪ ಅಂದರೆ ತನ್ನ ಉಳಿದಂತಹ ಸಮಯವನ್ನು ತನ್ನ ರಚನಾತ್ಮಕ ಕಾರ್ಯಗಳಿಗೆ ಬಳಸಿಕೊಳ್ಳಲು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಬೇರೆ ಬೇರೆ ಕ್ಷೇತ್ರಗಳ ಒಂದು ಅಂದರೆ ಬೆಳವಣಿಗೆಗಳ ಕಡೆಗೆ ಗಮನವನ್ನು ಕೊಡಲು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ರಚನಾತ್ಮಕ ಕಾರ್ಯಗಳಲ್ಲಿ ಮಾನವ ತೊಡಗಿಕೊಳ್ಳುವುದರ ಮೂಲಕವಾಗಿ ಹಂತವಾಗಿ ಏನಪ್ಪ ಅಂದರೆ ಇಂತಹ ವಿರಾಮದ ವೇಳೆಗೆ ನಾಗರಿಕತೆಯ ಬೆಳವಣಿಗೆಗೆ ಅಥವಾ ವಿಕಸನಕ್ಕೆ ಪ್ರಥಮ ಕಾರಣವಾಯಿತು ಎಂಬುದನ್ನು ನಾವಿಲ್ಲಿ ಗಮನಿಸ್ತಾ ಹೋದ್ವಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಇಂತಹ ರಚನಾತ್ಮಕ ಸಮಯದಲ್ಲಿ ಬಿಡುವಿನ ವೇಳೆಯಲ್ಲಿ ಮಾನವ ಏನೇನು ಶೋಧಿಸ್ಕೊಳ್ತಾನೆ ಅಂದರೆ ಅನೇಕ ಶೋಧನೆಗಳಲ್ಲಿ ತೊಡಗಿಕೊಳ್ತಾನೆ. ಅನೇಕ ಉಪಕರಣಗಳನ್ನು ತಯಾರಿಸಿಕೊಳ್ಳುವುದರ ಮೂಲಕವಾಗಿ ಭೂಮಿಯನ್ನು ಏನು ಮಾಡ್ತಾನೆ, ಉಳುಮೆ ಮಾಡಲು ಪ್ರಾರಂಭಿಸ್ತಾನೆ. ಅಂದರೆ ಆ ಒಂದು ಭೂಮಿಯನ್ನು ಉಳುಮೆ ಮಾಡಲು ಪ್ರಾರಂಭಿಸುವುದರ ಮೂಲಕವಾಗಿ ಕಲ್ಲು ಮತ್ತು ಕಟ್ಟಿಗೆಯಿಂದ ಗುಡಿಸಲನ್ನು ಕಟ್ಟಿಕೊಳ್ಳುವುದರ ಮೂಲಕವಾಗಿ ಮತ್ತು ಕಟ್ಟಡಗಳನ್ನು ಸಹ ಕಾಲಾನಂತರದಲ್ಲಿ ನಿರ್ಮಿಸಿದನು ಅಂತೇಳಿ ನಮಗೆ ತಿಳಿಯುತ್ತೆ. ಇದರ ಜೊತೆಗೆ ಆಯುಧಗಳನ್ನು ನಿರ್ಮಿಸಿಕೊಳ್ತಾ ಬರ್ತಾನೆ, ಪಾತ್ರೆಗಳನ್ನು ತಯಾರಿಸಿಕೊಳ್ಳುವಂತಹ ಒಂದು ಜಾಣ್ಮೆಯನ್ನು ಕಲಿತಾನೆ. ಹಾಗೆ ದೋಣಿಗಳನ್ನು ನಿರ್ಮಿಸಿಕೊಳ್ತಾನೆ. ಈ ರೀತಿಯಾಗಿ ನಿರ್ಮಿಸಿಕೊಳ್ಳುವುದರ ಮೂಲಕವಾಗಿ ಬಟ್ಟೆ, ಹೊದಿಕೆ ಅಂತೇಳಿ ಕರಿತೀವಿ, ಪೀಠೋಪಕರಣ ಮತ್ತು ಆಭರಣ ಮುಂತಾದವುಗಳನ್ನು ಏನು ಮಾಡಿದ, ಇಲ್ಲಿ ತಯಾರಿಸಿಕೊಳ್ಳುವುದರ ಮೂಲಕವಾಗಿ ಮಾನವ ನಾಗರಿಕತೆಯ ಬೆಳವಣಿಗೆಯ ಕಡೆಗೆ ಸಾಗಿದ ಎಂಬ ಒಂದು ಅಂಶವನ್ನು ನಾವು ಕಳೆದ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಎಲ್ಲವನ್ನು ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ಬಂದಿದ್ದೇವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಈಗಿರುವಾಗ ಇವತ್ತು ಬಹುಮುಖ್ಯವಾಗಿ ನಾವು ನೋಡುವಂತಹ ವಿಷಯ ಯಾವುದಪ್ಪ ಅಂದರೆ ನಾಗರಿಕತೆಗಳ ಲಕ್ಷಣಗಳು ಅಂತೇಳಿ ನಾವು ಕರಿತೀವಿ. ಏನೇನು ಲಕ್ಷಣಗಳನ್ನು ಈ ನಾಗರಿಕತೆಯು ಒಳಗೊಂಡಿತ್ತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂದರೆ ನಾಗರಿಕತೆಯಲ್ಲಿ ಬಹುಮುಖ್ಯವಾಗಿ ನೀವು ಕಳೆದ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಏನಪ್ಪ ಅಂದರೆ ಅವನ ಬಾಹ್ಯವಾದಂತಹ ಒಂದು ಸಾಧನೆ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಅಂತಹ ಸಾಧನೆಗಳನ್ನು ಏನೇನು ಮಾಡ್ತಾ ಈ ನಾಗರಿಕತೆಯ ಲಕ್ಷಣವಾಗಿ ಅವುಗಳನ್ನು ನಾವು ನೋಡ್ಬೋದಾಗಿದೆ ಈ ಒಂದು ನಾಗರಿಕತೆಗಳಲ್ಲಿ ಅನ್ನೋದಾದರೆ, ಒಂದು ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಏನಪ್ಪ ಅಂದರೆ ನಿರ್ದಿಷ್ಟ ಜೀವನೋಪಾಯ ಅಂತೇಳಿ ನಾವು ಕರಿತೀವಿ. ಅಂದರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಅಂದರೆ ನಿರ್ದಿಷ್ಟವಾದಂತಹ ಜೀವನೋಪಾಯವನ್ನು ಅವನು ಕಂಡುಕೊಳ್ತಾನೆ ಮತ್ತು ನಿಶ್ಚಿತವಾದ ವಾಸದ ನೆಲೆಗಳನ್ನು ಹೊಂದಿದಂತಹ ಜನಸಮೂಹ ಅಂತೇಳಿ ಕರಿತೀವಿ. ಅಂದರೆ ಜೀವನ ಶೈಲಿ ಅಥವಾ ಜನಸಮೂಹ ಅಂತೇಳಿ ಕರಿತೀವಿ. ಅಂದರೆ ಮಾನವ ಇಲ್ಲಿ ಏನಾಗ್ತಾನಪ್ಪ ಅಂದರೆ ಒಂದು ವ್ಯವಸ್ಥಿತವಾದಂತಹ ಜೀವನ ಉಪಾಯವನ್ನು ಕಂಡುಕೊಳ್ತಾನೆ. ಅಂದರೆ ತನ್ನ ಜೀವನಕ್ಕೆ ಬೇಕಾದಂತಹ ಅಂದರೆ ತನ್ನ ಬದುಕಲು ಏನೇನು ಬೇಕೋ ಅವನ್ನೆಲ್ಲವನ್ನೂ ಸಹ ಇಲ್ಲಿ ಕಲಿತುಕೊಳ್ಳುವುದರ ಮೂಲಕವಾಗಿ ಒಂದು ನಿಶ್ಚಿತವಾದಂತಹ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಅಲ್ಲಿಯೇ ನೆಲೆಯನ್ನು ಕಾಣುವುದರ ಮೂಲಕವಾಗಿ ಅಲ್ಲಿ ತನ್ನ ಜನಸಮೂಹವನ್ನು ಬೆಳೆಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದ ಒಂದೇ ಲಕ್ಷಣ ಏನೋ ಇಲ್ಲಿ ನಿರ್ದಿಷ್ಟ ಜೀವನ ಉಪಾಯವನ್ನು ಮತ್ತು ನಿಶ್ಚಿತ ವಾಸದ ನೆಲೆಗಳನ್ನು ಹೊಂದಿದಂತಹ ಜನಸಮೂಹ ಅಂತೇಳಿ ನಾವು ಕರಿತೀವಿ. ಅಂದರೆ ಈ ರೀತಿಯಾದಂತಹ ಒಂದು ಲಕ್ಷಣ ಈ ಒಂದು ನಾಗರಿಕತೆಯ ಪ್ರಮುಖ ಲಕ್ಷಣವಾಗಿ ನಾವು ಗಮನಿಸ್ತೀವಿ. ಹಾಗಾದರೆ ಯಾವಾಗ ಮಾನವ ನಿರ್ದಿಷ್ಟವಾದಂತಹ ಜೀವನ ಉಪಾಯವನ್ನು ಕಂಡುಕೊಳ್ತಾನೋ ಮತ್ತು ನಿಶ್ಚಿತವಾದಂತಹ ವಾಸದ ನೆಲೆಯನ್ನು ಕಂಡುಕೊಂಡು ಜನಸಮೂಹ ಅಂದರೆ ಜನಗಳ ಮಧ್ಯೆ ವಾಸಿಸಲು ಪ್ರಾರಂಭಿಸಿಕೊಂಡು ಬರ್ತಾನೋ ಆವಾಗ ಈ ಒಂದು ಮಾನವ ಏನು ಮಾಡ್ತಾನಪ್ಪ ಅಂದರೆ ಆಡಳಿತ ಅಂತೇಳಿ ಕರಿತೀವಿ. ಅಂದರೆ ಆಡಳಿತವನ್ನು ಕಂಡುಕೊಳ್ತಾನೆ. ಅಂದರೆ ಆಡಳಿತವನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ಏನು ಮಾಡ್ತಾನಪ್ಪ ಅಂದರೆ ಆ ಆಡಳಿತದ ನಿರ್ದಿಷ್ಟ ವಿಧಾನಗಳನ್ನು ಹೊಂದಿದ ಜನಸಮೂಹ ಅಂತೇಳಿ ನಾವು ಕರಿತೀವಿ. ಅಂದರೆ ಅವನಿಗೆ ಯಾವ ರೀತಿಯಾಗಿ ಬೇಕು ಅಂದರೆ ಅವನಿಗೆ ಯಾವ ರೀತಿಯಾದಂತಹ ಒಂದು ಆಡಳಿತ
ಒಳ್ಳೆಯದು ಅನಿಸುತ್ತೋ ಅಂತಹ ಒಂದು ನಿರ್ದಿಷ್ಟವಾದಂತಹ ಆಡಳಿತವನ್ನು ಅಥವಾ ಆಡಳಿತದ ವಿಧಾನವನ್ನು ಹೊಂದಿದಂತಹ ಒಂದು ಜನಸಮೂಹ ಅಲ್ಲಿ ಏನಾಗುತ್ತೆ ಬೆಳೆದುಕೊಂಡು ಬಂತು ಆ ಒಂದು ನಾಗರಿಕತೆಯಲ್ಲಿ ಅಂತೇಳಿ ನಾವು ಕರಿತೀವಿ. ಆದ್ದರಿಂದಲೇ ಆಡಳಿತದ ನಿರ್ದಿಷ್ಟತೆಯನ್ನು ಅಂದರೆ ನಿರ್ದಿಷ್ಟದ ವಿಧಾನಗಳನ್ನು ಒಳಗೊಂಡಂತಹ ಒಂದು ಜನಸಮೂಹವನ್ನು ಒಳಗೊಂಡಂತಹ ಲಕ್ಷಣವನ್ನು ಈ ನಾಗರಿಕತೆ ತನ್ನಲ್ಲಿ ಒಳಗೊಳ್ತು ಅಂತೇಳಿ ನಾವು ಕರಿತೀವಿ. ಅಂದರೆ ಇವತ್ತು ನಾವು ಯಾವ ರೀತಿಗೆ ಪ್ರಜಾಪ್ರಭುತ್ವ, ಕಮ್ಯುನಿಸ್ಟ್ ಸರ್ಕಾರ ಅಂತೇಳಿ ಅಂದರೆ ಇಂತಹ ಆಡಳಿತ ನಿರ್ದಿಷ್ಟ ವಿಧಾನಗಳು ಅಂತೇಳಿ ಕರಿತೀವಿ. ಅಂತಹ ನಿರ್ದಿಷ್ಟವಾದಂತಹ ವಿಧಾನಗಳನ್ನು ಅವನು ಪೂರ್ವದಲ್ಲಿ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ರಚಿಸಿಕೊಳ್ಳುವಂತಹ ಒಂದು ಜನಸಮೂಹವನ್ನು ಆ ನಾಗರಿಕತೆ ಒಳಗೊಳ್ತು ಅಂತೇಳಿ ನಾವು ಕರಿತೀವಿ. ಅಷ್ಟೇ ಅಲ್ಲದೆ ಈ ಒಂದು ನಾಗರಿಕತೆಯು ವಿಶಿಷ್ಟವಾದಂತಹ ಸಾಮಾಜಿಕ ಪದ್ಧತಿ ಅಂತೇಳಿ ನಾವು ಕರಿತೀವಿ. ಅಂದರೆ ವಿಶಿಷ್ಟ ಅವರದೇ ಆದಂತಹ ಒಂದು ಸಾಮಾಜಿಕ ಪದ್ಧತಿ ಅಂದರೆ ಜೀವನ ಶೈಲಿ ಅಂತೇಳಿ ಕರಿತೀವಿ. ಅಂತಹ ಜೀವನ ಶೈಲಿಯನ್ನು ಅಥವಾ ಸಾಂಸ್ಕೃತಿಕ ರಂಗಗಳನ್ನು ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಹಾಗೂ ಸಾಂಸ್ಕೃತಿಕ ಕುರುಹುಗಳನ್ನು ಹೊಂದಿದಂತಹ ಜನಸಮೂಹ ಅಂತೇಳಿ ನಾವು ಕರಿತೀವಿ. ಅಂದರೆ ನಾವು ಮುಂದೆ ಅಧ್ಯಯನ ಮಾಡ್ತಾ ನಾಗರಿಕತೆಗಳನ್ನು ಅಧ್ಯಯನ ಮಾಡ್ತಾ ಹೋದಾಗೆ ಗೊತ್ತಾಗುತ್ತೆ ಒಂದು ನಾಗರಿಕತೆ ಒಂದು ಅಂದರೆ ಸಾಮಾಜಿಕ ಪದ್ಧತಿ ಹೇಗಿರುತ್ತೆ, ಅವರ ಸಮಾಜ ಹೇಗಿರುತ್ತೆ ಎಂಬುದು ನಮಗೆ, ಅವರ ಜೀವನ ಶೈಲಿ ಹೇಗಿತ್ತು, ಅವರ ಆಹಾರ, ಅವರ ಉಡುಗೆ ತೊಡುಗೆಗಳು, ಅವರ ಎಲ್ಲ ಅಂಶಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಹಾಗೂ ಸಾಂಸ್ಕೃತಿಕ ಕುರುಹುಗಳು ಅಂದರೆ ಕಲೆ, ವಾಸ್ತುಶಿಲ್ಪ ಇರ್ಬೋದು, ಅವರ ವಿಜ್ಞಾನ ಇರ್ಬೋದು, ಅವರ ತಂತ್ರಜ್ಞಾನ ಇರ್ಬೋದು, ಇವೆಲ್ಲವುಗಳು ನಾವಿಲ್ಲಿ ಬಹುಮುಖ್ಯವಾಗಿ ನೋಡ್ತೀವಿ. ಇಂತಹ ಅಂದರೆ ವಿಶಿಷ್ಟವಾದಂತಹ ಸಾಮಾಜಿಕ ಪದ್ಧತಿಯನ್ನು ಒಳಗೊಂಡಂಥದ್ದಿರ್ಬೋದು ಹಾಗೂ ಸಾಂಸ್ಕೃತಿಕ ಕುರುಹುಗಳನ್ನು ಹೊಂದಿದಂತಹ ಜನ ಸಮೂಹ ಅಂತೇಳಿ ಕರಿತೀವಿ. ಅಂತಹ ಒಂದು ಜನಸಮೂಹವನ್ನು ಈ ನಾಗರಿಕತೆ ಒಳಗೊಳ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟಲ್ಲದೆ ಈ ನಾಗರಿಕತೆಗೆ ಬಂದಂತಹ ಮಾನವ ಏನು ಮಾಡ್ತಾನಪ್ಪ ಅಂದರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಮಾನವನು ಲೋಹಗಳನ್ನು ಶೋಧಿಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ನಾವು ನೋಡ್ತೀವಿ ಫಸ್ಟ್ ಅಂದರೆ ಚಿನ್ನವನ್ನು ಕಂಡುಕೊಳ್ತಾನೆ, ಅದಾದ ನಂತರದಲ್ಲಿ ಅನೇಕ ಲೋಹಗಳನ್ನು ಕಂಡುಕೊಳ್ತಾ ಹೋದ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ತಾಮ್ರ, ಹಾಗೆ ಕಬ್ಬಿಣ ಇರ್ಬೋದು, ಹಾಗೆ ಇನ್ನಿತರ ಅಂದರೆ ಆ ಲೋಹಗಳನ್ನು ಕಂಡುಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಕಂಡುಕೊಂಡು ಅವನು ಸುಮ್ಮನೆ ಬಿಡೋದಿಲ್ಲ, ಅವುಗಳ ಬಳಕೆಯನ್ನು ಕಂಡುಕೊಳ್ತಾನೆ. ಅಂದರೆ ಅಂತಹ ಲೋಹಗಳನ್ನು ಕಂಡುಕೊಂಡು ಅವುಗಳನ್ನು ಯಾವ ರೀತಿಯಾಗಿ ತನ್ನ ಜೀವನದಲ್ಲಿ ಬಳಸಬಹುದು ಎಂಬ ಒಂದು ಅಂಶವನ್ನು ಇಲ್ಲಿ ಕಂಡುಕೊಳ್ತಾ ಸಾಗಿದ ಅಂತೇಳಿ ನಮಗೆ ತಿಳಿಯುತ್ತೆ. ಇದೊಂದು ಇಲ್ಲಿ ಬಹುಮುಖ್ಯವಾಗಿ ಲೋಹಗಳ ಶೋಧ ಇರ್ಬೋದು, ಅವುಗಳ ಬಳಕೆ ಇಲ್ಲಿ ಬಹುಮುಖ್ಯವಾಗಿ ನಾಗರಿಕತೆಯ ಪ್ರಮುಖ ಲಕ್ಷಣವನ್ನಾಗಿ ನಾವು ಗಮನಿಸ್ತಾ ಬರ್ತೀವಿ. ಅಷ್ಟೇ ಅಲ್ಲದೆ ಈ ನಾಗರಿಕತೆಯ ಲಕ್ಷಣದಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಅಂದರೆ ಸಂಕೀರ್ಣ ಆಡಳಿತ ವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ಅಂದರೆ ಸಂಕೀರ್ಣವಾದಂತಹ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಸಂಕೀರ್ಣವಾದಂತಹ ಆಡಳಿತ ವ್ಯವಸ್ಥೆಯನ್ನು ಹೊಂದಿದಾಗ ಏನಾಗುತ್ತಪ್ಪ ಅಂದರೆ ಅಲ್ಲಿ ಆಡಳಿತ ವರ್ಗ ಇಲ್ಲಿ ಬಹುಮುಖ್ಯವಾಗಿ ಬರ್ತದೆ. ಅಂದರೆ ಜನರು ಒಬ್ಬ ವ್ಯಕ್ತಿಯನ್ನು ತಮ್ಮ ನಾಯಕನನ್ನಾಗಿ ನೇಮಿಸ್ತಾರೆ. ಒಬ್ಬ ವ್ಯಕ್ತಿ ತನ್ನ ನಾಯಕನಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಅವನ ಆಡಳಿತವನ್ನು ನಿರ್ವಹಿಸುವುದಕ್ಕೋಸ್ಕರವಾಗಿ ಅನೇಕ ಅಧಿಕಾರಿಗಳನ್ನು ಅವನು ಒಳಗೊಳ್ತಾ ಬರ್ತಾನೆ, ನೇಮಿಸಿಕೊಳ್ತಾ ಬರ್ತಾನೆ. ಅಂತಹ ಒಂದು ವ್ಯವಸ್ಥಿತವಾದಂತಹ ಅಧಿಕಾರಿ ವರ್ಗವನ್ನು ಒಳಗೊಂಡು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಅಧಿಕಾರಿ ವರ್ಗ ಏನು ಮಾಡಬೇಕು ಅಂದರೆ ಅಧಿಕಾರ ವರ್ಗವನ್ನು ಒಳಗೊಳ್ಳೋದ್ರ ಮೂಲಕವಾಗಿ ಅಂದರೆ ಲೆಕ್ಕಪತ್ರದ ಅವಶ್ಯಕತೆ ಅಂತೇಳಿ ನಾವು ಕರಿತೀವಿ. ಅಂದರೆ ಏನೇನು ಖರ್ಚಾಗಿದೆ, ಯಾವ ರೀತಿಯಾಗಿ ಅಂದರೆ ತನ್ನ ವಾರ್ಷಿಕ ಆದಾಯವನ್ನು ಇಲ್ಲಿ ಕಂಡುಕೊಳ್ಳುವುದಕ್ಕೋಸ್ಕರವಾಗಿ ಏನು ಮಾಡಿದ, ಲೆಕ್ಕಪತ್ರದ ಅವಶ್ಯಕತೆಯನ್ನು ಇಲ್ಲಿ ತನ್ನ ನಿರ್ದಿಷ್ಟ ಆಡಳಿತದಲ್ಲಿ ಅಂದರೆ ಸಂಕೀರ್ಣ ಆಡಳಿತದಲ್ಲಿ ಒಳಗೊಂಡಂತಹ ಒಂದು ನಾಗರಿಕತೆ ಇಲ್ಲಿ ಬೆಳವಣಿಗೆಯಾಗುತ್ತಾ ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪ ಅಂದರೆ ಲೆಕ್ಕಪತ್ರದ ನಿರ್ವಹಣೆ ಯಾವಾಗ ಇಲ್ಲಿ ಬೆಳಕಿಗೆ ಬರುತ್ತೋ ಅಥವಾ ಬೆಳೆದುಕೊಂಡು ಬರುತ್ತೋ ಇದರಿಂದಾಗಿ ಏನಾಗುತ್ತಪ್ಪ ಅಂದರೆ ಇದರ ಮೂಲಕವಾಗಿ ಬರವಣಿಗೆ ಅಂತೇಳಿ ಕರಿತೀವಿ. ಅಂದರೆ ಬರೆಯುವಂಥದ್ದು ಅಂತೇಳಿ ಕರಿತೀವಿ. ಈ ಬರವಣಿಗೆಯ ಬೆಳವಣಿಗೆಗೆ ಸಹಾಯಕವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಲೆಕ್ಕಪತ್ರಗಳನ್ನು ಇಡುವಂತಹ ಸಮಯದಲ್ಲಿ ಬಾಯಲ್ಲಿ ಇಡಕ್ಕೆ ಬರೋದಿಲ್ಲ. ಹಾಗಾಗಿ ಮಾನವ ಏನು ಮಾಡ್ತಾನಪ್ಪ ಅಂದರೆ ಬರೆಯುವುದನ್ನು ಕಲಿತಾನೆ. ಆ ಬರೆಯುವಂತಹ ಬೆಳವಣಿಗೆಗೂ ಸಹ ಇದು ಸಹಾಯಕವಾಗುವಂತಹ ಒಂದು ಪ್ರಮುಖ ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಒಂದು ಸಂಕೀರ್ಣ ಆಡಳಿತವನ್ನು ವ್ಯವಸ್ಥೆಯನ್ನು ಹೊಂದುವುದರ ಮೂಲಕವಾಗಿ ಆಡಳಿತ ವರ್ಗವನ್ನು ಹೊಂದುವುದರ ಮೂಲಕವಾಗಿ ಲೆಕ್ಕಪತ್ರವನ್ನು ಲೆಕ್ಕಪತ್ರದ ಅವಶ್ಯಕತೆ ಹಾಗೂ ಇದರ ಮೂಲಕವಾಗಿ ಏನು ಮಾಡ್ತಾನೆ ಬೆಳವಣಿಗೆಗೆ ಸಹಾಯಕವಾಗಿ ಕೊಂಡು ಬಂದಿದ್ದು ಸಹ ನಾಗರಿಕತೆಯ ಒಂದು ಪ್ರಮುಖವಾದಂತಹ ಲಕ್ಷಣವನ್ನಾಗಿ ನಾವಿಲ್ಲಿ ಗುರುತಿಸಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದರೆ
ಒಂದು ವ್ಯವಸ್ಥಿತವಾದಂತಹ ಹೊಸದಾದಂತಹ ಒಂದು ಆಲೋಚನೆಗೆ ಈ ಒಂದು ನಾಗರಿಕತೆ ಕಾರಣವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಏನಪ್ಪ ಅಂದ್ರೆ ಇಲ್ಲಿ ಸಾಮ್ರಾಜ್ಯವಾದದ ಬೆಳವಣಿಗೆ ಅಂದ್ರೆ ಮಾನವನ ಮನಸ್ಸಿನಲ್ಲಿ ಇಲ್ಲಿವರೆಗೂ ಇದ್ದದ್ದು ಕೇವಲ ನಗರ ರಾಜ್ಯ ಜನಸಮೂಹ ತನ್ನ ಇದು ಪರಿವಾರ ಅಂತ ಇರುತ್ತಷ್ಟೇ. ಆದರೆ ಈಗೇನಾಗುತ್ತಪ್ಪ ಅಂದ್ರೆ ಇಲ್ಲಿ ಸಹಜವಾಗಿಯೇ ಸಾಮ್ರಾಜ್ಯವಾದದ ಬೆಳವಣಿಗೆಗೂ ಸಹ ಇಲ್ಲಿ ಕಾರಣವಾಗುತ್ತೆ. ಅಂದ್ರೆ ಇಲ್ಲಿ ಸಹಜವಾಗಿ ನಾವು ಗಮನಿಸ್ತೀವಿ, ಈ ಒಂದು ನಾಗರಿಕತೆ ಪ್ರಾರಂಭದಲ್ಲಿ ಜನಸಮೂಹವನ್ನು ಒಳಗೊಂಡು ಕೆಲವು ಕುಟುಂಬಗಳಿಂದ ನಿರ್ಮಾಣವಾಗಿರುತ್ತೆ, ನಂತರ ನಗರ ರಾಜ್ಯವಾಗಿ ಬೆಳವಣಿಗೆ ಆಗುತ್ತೆ, ನಂತರದಲ್ಲಿ ನಾವು ಗಮನಿಸಬೇಕಾಗುತ್ತೆ ಬೃಹತ್ ಸಾಮ್ರಾಜ್ಯವಾಗಿ ಬೆಳೆದುಕೊಂಡು ಬಂದದ್ದನ್ನು ನಾವು ಗಮನಿಸ್ತಾ ಬರ್ತೀವಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ನಂತರದಲ್ಲಿ ನಾಗರಿಕತೆಗಳ ರಾಜಕೀಯ ಇತಿಹಾಸವನ್ನು ನಾವು ಗಮನಿಸುವಾಗ ತಿಳಿಯುವಾಗ ಇದು ನಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಇಲ್ಲಿ ಸಾಮ್ರಾಜ್ಯವಾದದ ಬೆಳವಣಿಗೆಗೆ ಮಾನವನಲ್ಲಿ ಕಾರಣವಾಗುತ್ತಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಒಂದು ನಾಗರಿಕತೆಯ ಜನತೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಯಾವುದೋ ಒಂದು ನಾಗರಿಕತೆಯ ಜನತೆ ಇನ್ನೊಂದು ನಾಗರಿಕತೆಯ ಜನರ ಮೇಲೆ ಅಂತೇಳಿ ಕರಿತೀವಿ. ಅಂದ್ರೆ ಮತ್ತೆ ಯಾವುದೋ ಒಂದು ನಾಗರಿಕತೆಯ ಜನತೆಯ ಮೇಲೆ ಅಂತ ನಾವು ಹೇಳೋದಾದ್ರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕೆಲವೊಂದು ಅಂಶಗಳು ಪ್ರಭಾವ ಬೀರ್ತಾ ಹೋಗ್ತವೆ. ಯಾವ ಯಾವ ಅಂಶಗಳು ಪ್ರಭಾವ ಬೀರ್ತಾ ಹೋಗ್ತವಪ್ಪ ಅಂದ್ರೆ ಅವನ ರಾಜಕೀಯ ವ್ಯವಸ್ಥೆ ಇರ್ಬೋದು, ಅವನ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಮತ್ತು ಸಾಂಸ್ಕೃತಿಕ ಅಂತೇಳಿ ನಾವು ಕರಿತೀವಿ. ಈ ಮೂರೂ ಕ್ಷೇತ್ರಗಳು ಒಬ್ಬ ನಾಗರಿಕ ಜನತೆಯ ಲಕ್ಷಣ ಅಂದ್ರೆ ಕ್ಷೇತ್ರಗಳಾಗಿದ್ದು, ಇವು ಏನಾಗ್ತಾವಪ್ಪ ಅಂದ್ರೆ ಮತ್ತೊಬ್ಬ ನಾಗರಿಕ ಜನಾಂಗದ ಮೇಲೆ ಪ್ರಭಾವವನ್ನು ಯಾವಾಗ ಬೀರಲು ಪ್ರಾರಂಭಿಸಿಕೊಂಡು ಬರ್ತವೋ ಇಂತಹ ಪ್ರಭಾವದಿಂದಾಗಿ ಏನಾಗುತ್ತೆ, ಇದು ಮಾನವನಲ್ಲಿ ಸಹಜವಾಗಿಯೇ ಸಾಮ್ರಾಜ್ಯ ವ್ಯವಸ್ಥೆ ಉದಯವಾಗಲು ಕಾರಣವಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಸಾಮ್ರಾಜ್ಯವಾದದ ಬೆಳವಣಿಗೆಗೆ ಕಾರಣವಾಗಿ ಏನಾಗುತ್ತೆ, ಇಲ್ಲಿ ಅನೇಕ ಸಾಮ್ರಾಜ್ಯಗಳು ಬೆಳೆದುಕೊಂಡು ಬರಲು ಕಾರಣವಾಯಿತು ಅಂತೇಳಿ ನಾವು ಕರಿತೀವಿ. ಇದು ಬಹುಮುಖ್ಯವಾಗಿ ವಿದ್ಯಾರ್ಥಿಗಳೇ ಮತ್ತೊಂದು ಬಹುಮುಖ್ಯವಾದಂತಹ ಒಂದು ಲಕ್ಷಣವನ್ನಾಗಿ ನಾವು ನೋಡ್ತೀವಿ. ಹಾಗಾದ್ರೆ ಇಂತಹ ನಾಗರಿಕತೆಯ ಬೆಳವಣಿಗೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಯಾವಾಗ ಒಂದು ನಾಗರಿಕತೆಯ ಜನಾಂಗದ ಮೇಲೆ ಮತ್ತೊಂದು ನಾಗರಿಕ ಜನಾಂಗದ ಆರ್ಥಿಕತೆ ಇರ್ಬೋದು, ರಾಜಕೀಯ ಇರ್ಬೋದು ಮತ್ತು ಸಾಂಸ್ಕೃತಿಕ ಅಂಶಗಳು ಪ್ರಭಾವ ಬೀರಿದವು, ಆವಾಗ ಸಾಮ್ರಾಜ್ಯವಾದದ ಬೆಳವಣಿಗೆ ಆಗೋದ್ರ ಮೂಲಕವಾಗಿ ಆಂತರಿಕ ಕಲಹಗಳು ಪ್ರಾರಂಭವಾಗ್ತವೆ. ಯಾವಾಗ ಆಂತರಿಕ ಕಲಹಗಳು ಇರ್ಬೋದು, ಆಂತರಿಕವಾಗಿರ್ಬೋದು ಬಾಹ್ಯವಾಗಿರ್ಬೋದು ಕಲಹಗಳು ಪ್ರಾರಂಭವಾಗ್ತವೋ ಆವಾಗ ಇಂತಹ ನಾಗರಿಕತೆಯ ಬೆಳವಣಿಗೆಯಲ್ಲಿ ಮಾನವ ಏನ್ ಮಾಡ್ತಾನೆ, ಮತ್ತೊಂದು ಲಕ್ಷಣವನ್ನು ಬೆಳೆಸ್ಕೊಳ್ತಾನೆ. ಏನಪ್ಪ ಅಂದ್ರೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಅಂತೇಳಿ ನಾವು ಕರಿತೀವಿ. ಈ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯ ಅವಶ್ಯಕತೆಯನ್ನು ಅವನಲ್ಲಿ ಉಂಟು ಮಾಡಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಒಟ್ಟು ತನ್ನನ್ನು ತಾನು ರಕ್ಷಿಸಿಕೊಳ್ಬೇಕು, ಪರರಿಂದ ಸಂಪೂರ್ಣವಾಗಿ ಅಂದ್ರೆ ಆತನನ್ನು ರಕ್ಷಿಸಿಕೊಳ್ಳುವಂತಹ ಒಂದು ಮನಸ್ಥಿತಿಯನ್ನು ಅವನಲ್ಲಿ ಹುಟ್ಟಿ ಹಾಕಿದಂಥದ್ದು ಈ ಒಂದು ನಾಗರಿಕತೆಯ ಬೆಳವಣಿಗೆ ಅಂತೇಳಿ ನಾವು ಕರಿತೀವಿ. ಇಂತಹ ಒಂದು ಆಂತರಿಕ ಮತ್ತು ಬಾಹ್ಯ ರಕ್ಷಣೆಗಳು ಇಲ್ಲಿ ಸಹ ನಾಗರಿಕತೆಯ ಪ್ರಮುಖ ಲಕ್ಷಣಗಳಾದವು ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಪ್ರಾಚೀನ ಕಾಲದಲ್ಲಿ ಮಾನವ ನಾಗರಿಕತೆಯ ಆರಂಭದಲ್ಲಿ ಏನಾಗಿರ್ತಾನಪ್ಪ ಅಂದ್ರೆ ಪ್ರಕೃತಿಯನ್ನು ಆರಾಧಿಸಿಕೊಂಡು ಬಂದಿದ್ದ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಪ್ರಕೃತಿಯಲ್ಲಿ ಅವನು ಏನೇನು ಮಾಡ್ತಿದ್ದಪ್ಪ ಅಂದ್ರೆ ಇಲ್ಲಿ ಸಹಜವಾಗಿಯೇ ಅಂದ್ರೆ ಮಳೆ ಆಗ್ತಾ ಇತ್ತು, ಮಳೆ ಗಾಳಿ ಸಹ ಬೀಸ್ತಾ ಇತ್ತು. ಅಂದ್ರೆ ಮಳೆ ಬರುವಾಗ ಗಾಳಿನೂ ಸಹ ಬೀಸ್ತಾ ಇರುತ್ತೆ. ಹಾಗೆ ಅದ್ರ ಜೊತೆಯಲ್ಲಿ ಗುಡುಗು ಸಿಡ್ಲು ಎಲ್ಲವೂ ಸಹ ಬರ್ತಾ ಇರ್ತವೆ. ಹಾಗೆ ಅದ್ರ ಜೊತೆ ಮಹಾಪುರ ಅಂದ್ರೆ ತುಂಬಿ ಮಳೆಗಾಲದಲ್ಲಿ ನದಿಯು ಬಹಳಷ್ಟು ಪ್ರವಾಹದಿಂದ ಹರಿತಾ ಇರುತ್ತೆ ರಭಸವಾಗಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಬರಗಾಲ ಇಲ್ಲಿ ಬರುತ್ತೆ. ಇದರ ಜೊತೆಯಲ್ಲಿ ಋತುಗಳು ಬದಲಾಗ್ತಾ ಇರ್ತವೆ. ನಾವು ನೋಡ್ತೀವಿ ವಸಂತ ಋತು ಅಂದ್ರೆ ನಾವು ಹಿಂಗೆ ಋತುಗಳನ್ನು ಮಾಡ್ಕೊಂಡಿದ್ದೀವಿ, ಹಾಗೆ ಅವರೂ ಸಹ ಋತುಗಳನ್ನು ಮಾಡ್ಕೊಂಡಿರ್ತಾರೆ. ಅಂತಹ ಋತುಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಹಾಗೆ ಮಾನವನ ಹುಟ್ಟು ಸಾವು ಅಂತೇಳಿ ಕರಿತೀವಿ. ಮತ್ತು ಇದರ ಜೊತೆಗೆ ಹವಾಮಾನದ ಬದಲಾವಣೆ ಇನ್ನೂ ಮುಂತಾದ ಅಂಶಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಏನಪ್ಪ ಅಂದ್ರೆ ಯಾವಾಗ ಮಾನವ ಇಲ್ಲಿ ನೈಸರ್ಗಿಕವಾಗಿ ಬರುವಂತಹ ಮಳೆ, ಗಾಳಿ ಇರ್ಬೋದು, ಗುಡುಗು ಸಿಡಿಲು ಇರ್ಬೋದು, ಮಹಾಪೂರ ಅಂತೇಳಿ ಕರಿತೀವಿ. ಅಂದ್ರೆ ಪ್ರವಾಹ, ನದಿ ಹೆಚ್ಚು ಉಕ್ಕಿ ಹರಿಯುವಂಥದ್ದು ಅಂತೇಳಿ ಕರಿತೀವಿ. ಪ್ರವಾಹ, ಬರಗಾಲ ಇರ್ಬೋದು, ಋತುಗಳು ಇರ್ಬೋದು. ಹಾಗೆ ಇದ್ರ ಜೊತೆಯಲ್ಲಿ ಋತುಗಳ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಹುಟ್ಟು ಸಾವು ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಇವುಗಳನ್ನು ಆಧಾರವಾಗಿ ಇಟ್ಕೊಳ್ತಾನೆ. ಮತ್ತು ಹವಾಮಾನಗಳ ಬದಲಾವಣೆ ಅಂತೇಳಿ ನಾವು ಕರಿತೀವಿ. ಇನ್ನೂ ಮುಂತಾದಂತಹ ನೈಸರ್ಗಿಕವಾದಂತಹ ವಿದ್ಯಮಾನಗಳು ಅಂದ್ರೆ ಈ ರೀತಿಯಾಗಿ ನೈಸರ್ಗಿಕವಾಗಿ ನಡೆಯುವಂತಹ ವಿದ್ಯಮಾನಗಳನ್ನು
ಆಧಾರವಾಗಿಟ್ಟುಕೊಂಡು ಏನು ಮಾಡಿದಪ್ಪ ಅಂದರೆ ಇಲ್ಲಿ ಮಾನವ ಇಲ್ಲಿ ಬಹುಮುಖ್ಯವಾಗಿ ಅನೇಕ ಬದಲಾವಣೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಳ್ತಾ ಹೋದ ತನ್ನ ಜೀವನದಲ್ಲಿ. ಅಂದರೆ ಇವೆಲ್ಲವೂ ಅವರ ಧರ್ಮದ ಮೇಲೆ ಪ್ರಭಾವವನ್ನು ಬೀರ್ಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಅದ್ರ ಜೊತೆಯಲ್ಲಿ ತತ್ವಜ್ಞಾನ ಅಂತೇಳಿ ಕರಿತೀವಿ. ಆ ತತ್ವಜ್ಞಾನದ ಮೇಲೆ ಬೆಳವಣಿಗೆಯನ್ನು ಅಂದರೆ ತತ್ವಜ್ಞಾನದ ಮೇಲೂ ಸಹ ಪ್ರಭಾವವನ್ನು ಬೀರ್ತವೆ. ಮತ್ತು ಇಲ್ಲಿ ಸಹಜವಾಗಿ ಅವನು ಕಂಡುಕೊಂಡಂತಹ ವಿಜ್ಞಾನ ಅಂತೇಳಿ ನಾವು ಕರಿತೀವಿ. ಆ ವಿಜ್ಞಾನದ ಬೆಳವಣಿಗೆಗೂ ಸಹ ಇವು ಪ್ರಚೋದನೆಯನ್ನು ನೀಡಿಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ಮೂರೂ ಕ್ಷೇತ್ರಗಳ ಬೆಳವಣಿಗೆಯಲ್ಲಿ ಬಹುಮುಖ್ಯವಾಗಿ ಅಂದ್ರೆ ಏನೋ ಮಾನವನ ಧರ್ಮ ಇರ್ಬೋದು, ಹಾಗೆ ತತ್ವಜ್ಞಾನ ಇರ್ಬೋದು ಮತ್ತು ವಿಜ್ಞಾನ, ಈ ಮೂರೂ ಕ್ಷೇತ್ರಗಳ ಬೆಳವಣಿಗೆಯಲ್ಲಿ ಈ ನೈಸರ್ಗಿಕ ಅಂದ್ರೆ ನಿಸರ್ಗದ ವಿದ್ಯಮಾನಗಳು ಬಹುಮುಖ್ಯವಾದಂತಹ ಪ್ರಭಾವವನ್ನು ಬೀರಿಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಒಂದು ಅಂಶಗಳು ಸಹ ಇಲ್ಲಿ ಏನಾಗ್ತವಪ್ಪ ಅಂದ್ರೆ ನಾಗರಿಕತೆಯ ಪ್ರಮುಖ ಲಕ್ಷಣಗಳಾಗಿ ಬೆಳೆದುಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಸುಗ್ಗಿಯ ಕಾಲ, ಇಲ್ಲಿ ಬಹುಮುಖ್ಯವಾಗಿ ಬಿತ್ತನೆ ಮಾಡುವಂಥದ್ದು ಯಾವಾಗ ಗೊತ್ತಿದೆ, ಯಾವಾಗ ಬಿತ್ತನೆ ಮಾಡ್ತೀವಿ ನಾವು ಹೇಳ್ತೀವಿ. ವಸಂತ ಕಾಲ ಬಂದಾಗ ಇಲ್ಲಿ ಅನೇಕ ನಮ್ಮ ಪರಿಸರ ನಿಸರ್ಗದತ್ತವಾಗಿ ಹೊಸದಾದಂತಹ ಅಂದ್ರೆ ಏನು ಹೊಸದಾಗಿ ಎಲೆಗಳನ್ನು ಬಿಟ್ಟು ಚಿಗುರು ಇರುತ್ತೆ ನೋಡ್ರಿ. ಯಾವ ರೀತಿಯಾದಂತಹ ಋತುಗಳು ಅಂತೇಳಿ ನಾವು ಕರಿತೀವಿ. ಅಂತಹ ಋತುಗಳನ್ನು ಇವರು ಕಂಡುಕೊಳ್ಳಲು ಅಂದ್ರೆ ಇಂತಹ ಋತುಗಳು ಇವೆಲ್ಲವೂ ಸಹ ಮಾನವನ ಮೇಲೆ ಪ್ರಭಾವ ಬೀರಿ ಧರ್ಮ ಇರ್ಬೋದು, ಹಾಗೆ ಇಲ್ಲಿ ಪ್ರಮುಖವಾಗಿ ಬರುವಂತಹ ತತ್ವಜ್ಞಾನ ಇರ್ಬೋದು ಮತ್ತು ವಿಜ್ಞಾನಗಳ ಬೆಳವಣಿಗೆಗೆ ಪ್ರಚೋದಿಸಿಕೊಂಡು ಬಂತು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅನ್ಯಗ್ರಹ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸ್ತೀವಿ ಚಂದ್ರಮಾನ. ಇಲ್ಲಿ ವಿಜ್ಞಾನಕ್ಕೆ ಬಂದ್ರೆ ಚಂದ್ರಮಾನ ಪಂಚಾಂಗ, ಸೂರ್ಯ ಪಂಚಾಂಗ, ಎರಡು ರೀತಿಯಾದಂತಹ ಪಂಚಾಂಗಗಳು ಬರ್ತವೆ. ಹಾಗೆ ಇನ್ನಿತರ ಅಂಶಗಳನ್ನೆಲ್ಲವನ್ನು ಖಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಹಾಗೆ ಇಲ್ಲಿ ವಿಜ್ಞಾನದ ಇನ್ನಿತರ ಕ್ಷೇತ್ರಗಳ ಬೆಳವಣಿಗೆಗೂ ಸಹ ಇದು ಪ್ರಚೋದಿಸಿಕೊಂಡು ಬಂದಿದ್ದು ನಾಗರಿಕತೆಯ ಪ್ರಮುಖ ಲಕ್ಷಣ ಅಂತೇಳಿ ನಾವು ಕರಿತೀವಿ. ಹಾಗಿದಾದ ನಂತರದಲ್ಲಿ ಈ ನಾಗರಿಕತೆಗಳು ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ, ಭೌಗೋಳಿಕ ಮತ್ತು ಪರಿಸರ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಮತ್ತು ಪರಿಸರ ಕಾರಣಗಳಿಂದಾಗಿ ಏನಾದವಪ್ಪ ಅಂದ್ರೆ ಅಂದ್ರೆ ಇಲ್ಲಿ ಏನಾಗ್ತವೆ, ಉನ್ನತಿಯನ್ನು ಕಾಣ್ತವೆ, ಅವನತಿಯನ್ನು ಹೊಂದಿರುವುದನ್ನು ಕಾಣುತ್ತೇವೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಸಹಜವಾಗಿ ನಾವು ಗಮನಿಸೋದಾದ್ರೆ ಒಂದು ಯಾವುದೋ ಒಂದು ನಾಗರಿಕತೆ ಅಂದ ತಕ್ಷಣನೇ ಆ ನಾಗರಿಕತೆ ಉನ್ನತಿಯಾಗೋದಿರ್ಬೋದು ಅಥವಾ ಅವನತಿ ಹೊಂದೋದಿರ್ಬೋದು. ಏನಾಗುತ್ತೆ, ಅಲ್ಲಿನ ಸಾಮಾಜಿಕ ಅಂಶಗಳು, ಧಾರ್ಮಿಕ ಅಂಶಗಳು, ರಾಜಕೀಯ, ಆರ್ಥಿಕ, ಭೌಗೋಳಿಕ ಮತ್ತು ಪರಿಸರ ಅಂತೇಳಿ ನಾವು ಕರಿತೀವಿ. ಇಂತಹ ಅಂಶಗಳ ಕಾರಣಗಳ ಹಿನ್ನೆಲೆಯಲ್ಲಿ ಅವು ಅವನತಿಯನ್ನು ಹೊಂದಿರುವುದನ್ನು ನಾವು ಕಾಣ್ತಾ ಬರ್ತೀವಿ. ಅಂದ್ರೆ ಭವಿಷ್ಯ ಮುಂದೆ ಬರ್ತಾ ನಮಗೆ ನಾಗರಿಕತೆಗಳು, ಆ ನಾಗರಿಕತೆಗಳ ಅವನತಿಯನ್ನು ನಾವು ಅಧ್ಯಯನ ಮಾಡಿದಾಗ ಇಲ್ಲಿ ಇವು ಅಂಶಗಳು ನಮಗೆ ಸ್ಪಷ್ಟವಾಗ್ತವೆ. ಇಂತಹ ಒಂದು ಅಂಶ ನಾಗರಿಕತೆಯ ಪ್ರಮುಖ ಲಕ್ಷಣವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ನಾಗರಿಕತೆಗಳು ಬೆಳೆದುಕೊಂಡ ಬಂದ ಹಾಗೆ ಮಾನವನಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಸಹ ಇಲ್ಲಿ ಸಂಭವಿಸಿಕೊಂಡು ಬರ್ತವೆ. ಏನೇನು ಬದಲಾವಣೆಗಳು ಸಂಭವಿಸ್ಕೊಂಡು ಬರ್ತಾವಪ್ಪ ಅಂದ್ರೆ ಮಾನವ ಭೂ ಮಾಲೀಕತ್ವ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಭೂಮಿಯ ಮಾಲೀಕತ್ವವನ್ನು ಒಳಗೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಭೂ ಮಾಲೀಕನಾಗಿ ಮಾನವ ಇಲ್ಲಿ ಬದಲಾದ ಅಂತೇಳಿ ನಮಗೆ ತಿಳಿಯುತ್ತೆ. ಬದಲಾಗಿ ಉತ್ಪಾದನೆಯ ಹಂಚಿಕೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಉತ್ಪಾದನೆಯನ್ನು ಏನ್ ಮಾಡ್ತಾ ಬಂದ, ಹಂಚಿಕೆ ಮಾಡ್ತಾ ಬಂದ ಅಂತೇಳಿ ನಾವು ಕರಿತೀವಿ. ಹಾಗೆ ವೈಯಕ್ತಿಕ ಆಸ್ತಿಯನ್ನು ಹೊಂದುವಂತಹ ಗುಣವನ್ನು ಬಳಸ್ಕೊಳ್ತಾ ಬರ್ತಾರೆ. ಅಂದ್ರೆ ಇವತ್ತು ನಾವು ಯಾವ ರೀತಿಯಾಗಿ ನಾವು ವೈಯಕ್ತಿಕ ಆಸ್ತಿಯನ್ನು ಒಳಗೊಂಡಿದ್ದೀವೋ ಅದೇ ರೀತಿಯಾದಂತಹ ವೈಯಕ್ತಿಕವಾದಂತಹ ಆಸ್ತಿಯನ್ನು ಒಳಗೊಳ್ಳುವಂತಹ ಒಂದು ಅಂಶವನ್ನು ಮಾನವ ಇಲ್ಲಿ ಬೆಳೆಸಿಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ವಸ್ತು ವಿನಿಮಯ ಅಂತೇಳಿ ಕರಿತೀವಿ. ಅಂದ್ರೆ ವಸ್ತು ತನ್ನ ವ್ಯಾಪಾರದಲ್ಲಿ ಬಹುಮುಖ್ಯವಾಗಿ ತಾನು ಬೆಳೆದಂತಹ ವಸ್ತುಗಳನ್ನು ಬೇರೆಯವರಿಗೆ ಕೊಟ್ಟು ಬೇರೆಯವರಿಂದ ತನಗೆ ಬೇಕಾದಂತಹ ವಸ್ತುಗಳನ್ನು ಪಡೆದುಕೊಳ್ಳುವಂತಹ ಒಂದು ವಿನಿಮಯ ಪದ್ಧತಿಯನ್ನು ಮಾಡಿಕೊಂಡು ಅದನ್ನು ವಸ್ತು ವಿನಿಮಯ ಪದ್ಧತಿಯನ್ನಾಗಿ ಪರಿವರ್ತಿಸುವುದರ ಮೂಲಕವಾಗಿ ವ್ಯಾಪಾರದಲ್ಲೂ ಸಹ ತನ್ನ ಬೆಳವಣಿಗೆಯನ್ನು ಸಾಧಿಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಕಾಲಾನಂತರದಲ್ಲಿ ಹಣವನ್ನು ಸಹ ಇಲ್ಲಿ ಕಂಡುಕೊಳ್ತಾನೆ. ಅಂದ್ರೆ ವಿನಿಮಯ ಅಂದ್ರೆ ವ್ಯಾಪಾರದಲ್ಲಿ ವಿನಿಮಯ ಮಾಧ್ಯಮವನ್ನಾಗಿ ಹಣವನ್ನು ಸಹ ಇಲ್ಲಿ ಬಳಸಿ ಅಂದ್ರೆ ಕಂಡುಕೊಂಡ ಮತ್ತು ವ್ಯಾಪಾರ ಅಂತೇಳಿ ನಾವು ಕರಿತೀವಿ. ವ್ಯಾಪಾರವನ್ನು ಸಹ ಇಲ್ಲಿ ಕಂಡುಕೊಳ್ತಾನೆ. ಮುಂತಾದ ಅರ್ಥ ವ್ಯವಸ್ಥೆ ಅಂತೇಳಿ ಕರಿತೀವಿ. ಅಂದ್ರೆ ಇನ್ನೂ ಮುಂತಾದಂತಹ ಅರ್ಥ ವ್ಯವಸ್ಥೆಗಳನ್ನು ಇದು ಅಭಿವೃದ್ಧಿಪಡಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಅಂಶವೂ ಕೂಡ ನಾಗರಿಕತೆಯ ಪ್ರಮುಖ ಲಕ್ಷಣವಾಗಿ ಪರಿಣಮಿಸುವುದರ ಮೂಲಕವಾಗಿ ಈ ಎಲ್ಲ ಅಂಶಗಳು ಇಲ್ಲಿ ಬಹುಮುಖ್ಯವಾಗಿ ಮಾನವನಲ್ಲಿ ಪರಿವರ್ತನೆಯನ್ನು ತರುವುದರ ಮೂಲಕವಾಗಿ
ನಾಗರಿಕತೆಯನ್ನು ಬಂದು ತಲುಪಿ ಇಂತಹ ಲಕ್ಷಣಗಳನ್ನು ಒಳಗೊಂಡು ತನ್ನ ಜೀವನವನ್ನು ನಡೆಸಿಕೊಂಡು ಬಂದ ಎಂಬ ಒಂದು ಸಂಗತಿಯನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇದು ಇಲ್ಲಿ ಬಹುಮುಖ್ಯವಾಗಿ ಪ್ರಾಚೀನ ನಾಗರಿಕತೆಗಳ ಒಂದು ಪೀಠಿಕೆಯ ಅಂಶಗಳಾಗಿದ್ದಾವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಇವೆಲ್ಲ ಅಂಶಗಳ ಜೊತೆಯಲ್ಲಿ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸುವಂಥದ್ದು ಪ್ರಾಚೀನ ನಾಗರಿಕತೆ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಯಾವುದನ್ನು ನಾವು ಪ್ರಾಚೀನ ನಾಗರಿಕತೆ ಅಂತೇಳಿ ಇವತ್ತಿನವರೆಗೂ ಅಧ್ಯಯನ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಕೆಲವೊಂದು ಸಾರಿ ಹೇಳಿದ್ದೀನಿ ವಿದ್ಯಾರ್ಥಿಗಳೇ, ಏನಪ್ಪ ಅಂದ್ರೆ ನಮಗೆ ಈ ಪ್ರಾಚೀನ ನಾಗರಿಕತೆಗಳ ಇತಿಹಾಸದಲ್ಲಿ ನಾವು ಅನೇಕ ಪ್ರಾಚೀನ ನಾಗರಿಕತೆಗಳು ಬರ್ತವೆ. ಅಂದ್ರೆ ಈಜಿಪ್ಟ್ ನಾಗರಿಕತೆ ಇದೆ, ಮೆಸಪಟೋಮಿಯಾ ನಾಗರಿಕತೆ ಇದೆ, ಚೀನಾ ನಾಗರಿಕತೆ ಇದೆ, ಮತ್ತು ನಮ್ಮ ದೇಶದ ಬಹುಮುಖ್ಯವಾದಂತಹ ಸಿಂಧೂ ಬಯಲಿನ ನಾಗರಿಕತೆಯು ಕೂಡ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಅಂತೇಳಿ ನಾವು ಕರೀತೀವಿ. ಹಾಗಾದರೆ ಇಂತಹ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದಂತಹ ಈ ನಾಗರಿಕತೆಗಳಲ್ಲಿ ಯಾವುದು ಮೊದಲ ನಾಗರಿಕತೆ ಎಂಬುದು ನಮಗೆ ಇವತ್ತಿನವರೆಗೂ ಸಹ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಅಂದರೆ ಅವುಗಳ ಕಾಲಾವಧಿ ಯಾವುದು ಮೊದಲ ನಾಗರಿಕತೆ ಎಂದು ತಿಳಿಯುವಂತಹ ಸಮಯದಲ್ಲಿ ಅದರ ಅವಧಿ ಇರ್ಬೋದು, ಅದು ಯಾವ ಅವಧಿಯಲ್ಲಿ ಅಸ್ತಿತ್ವದಲ್ಲಿ ಇತ್ತು ಎಂದು ನಿಖರವಾಗಿ ನಾವು ಹೇಳಲು ಇವತ್ತಿಗೂ ಸಹ ಸಾಧ್ಯವಾಗಿಲ್ಲ ಎಂಬ ಒಂದು ಸಂಗತಿಯನ್ನು ನಾವು ವಿದ್ಯಾರ್ಥಿಗಳೇ ಮರೆಯುವಂತಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಇತಿಹಾಸಕಾರರಲ್ಲೂ ಸಹ ಇದರ ಬಗ್ಗೆ ಗೊಂದಲ ಇದೆ. ಅದು ಏನೇ ಆದರೂ ಸಹ ನಾವು ಅಧ್ಯಯನ ಮಾಡುವಂಥದ್ದು ಪ್ರಾಚೀನ ನಾಗರಿಕತೆ ಅಂದ ತಕ್ಷಣನೇ ಮೊದಲು ಅಧ್ಯಯನ ಮಾಡುವಂಥದ್ದು ಈಜಿಪ್ಟ್ ನಾಗರಿಕತೆ ಅಂತೇಳಿ ನಾವು ಕರೀತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಈಜಿಪ್ಟ್ ನಾಗರಿಕತೆ ಇದ್ರ ಬಗ್ಗೆ ವಿದ್ಯಾರ್ಥಿಗಳೇ ನೀವು ಹೈಸ್ಕೂಲಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ತಾನೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಬಂದಿದ್ದೀರಾ. ಹಾಗಾದ್ರೆ ಇಲ್ಲಿ ನೀವು ಪ್ರಥಮ PUCಯಲ್ಲಿ ಈ ಒಂದು ನಾಗರಿಕತೆಯ ಬಗ್ಗೆ ಅದಕ್ಕಿಂತ ಸ್ವಲ್ಪ ಮಟ್ಟದಲ್ಲಿ ಅಂದ್ರೆ ಸ್ವಲ್ಪ ಮಟ್ಟದ ಹೆಚ್ಚಿನ ವಿಷಯಗಳನ್ನು ನಾವು ಕೂಲಂಕುಷವಾಗಿ ತಿಳಿದುಕೊಳ್ಳಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ನಮಗೆ ಗೊತ್ತಿದೆ ಈಜಿಪ್ಟ್ ನಾಗರಿಕತೆಯ ಪೀಠಿಕೆ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಈಜಿಪ್ಟ್ ನಾಗರಿಕತೆಯ ಪೀಠಿಕೆ ಅಂದ ತಕ್ಷಣನೇ ನಿಮಗೆ ಗೊತ್ತಿದೆ ಮಕ್ಕಳೇ, ಏನಪ್ಪಾ ಅಂದ್ರೆ ಪ್ರಾಯಶಃ ಅಂತ ಹೇಳ್ತಾರೆ. ಅಂದ್ರೆ ಬಹುಶಃ ಅಥವಾ ಪ್ರಾಯಶಃ ಅಂತೇಳಿ ನಾವು ಹೇಳ್ತೀವಿ. ಏನು ಪ್ರಾಯಶಃ ಅಂತೇಳಿ ನಾವು ಯಾಕೆ ಕರಿತೀವಿಯಪ್ಪ ಅಂದ್ರೆ ಜಗತ್ತಿನ ಮೊದಲ ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಪ್ರಾಯಶಃ ಅಂದ್ರೆ ಇದ್ರೂ ಇರಬಹುದು, ಇಲ್ಲದೇನೋ ಇರಬಹುದು ಅಂತ ಹೇಳ್ತೀವಿ. ಹಾಗಾದ್ರೆ ಬಹುಶಃ ಅಥವಾ ಪ್ರಾಯಶಃ ಜಗತ್ತಿನ ಅಥವಾ ವಿಶ್ವದ ಮೊದಲ ನಾಗರಿಕತೆ ಅಂತೇಳಿ ನಾವು ಯಾವ ನಾಗರಿಕತೆಯನ್ನು ಕರಿತೀವಪ್ಪ ಅಂದ್ರೆ ಈಜಿಪ್ಟ್ ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇಂತಹ ಒಂದು ನಾಗರಿಕತೆ ಈಜಿಪ್ಟ್ ವಿಶ್ವದ ಮೊದಲ ನಾಗರಿಕತೆ ಎಂದು ಕರೆಸಿಕೊಳ್ಳುವಂತಹ ಇಂತಹ ನಾಗರಿಕತೆಯು ಯಾವ ನದಿಯ ಮೇಲೆ ಬೆಳೆಯುತ್ತಪ್ಪ ಅಂದ್ರೆ ಅಲ್ಲಿ ಹರಿಯುವಂತಹ ಬಹುಮುಖ್ಯವಾದಂತಹ ನದಿ ಆದಂತಹ ವಿಶ್ವದ ಬಹು ದೊಡ್ಡದಾದಂತಹ ನದಿ ಅಂತೇಳಿ ಕರಿತೀವಿ. ಆ ದೊಡ್ಡದಾದಂತಹ ನದಿ ಯಾವುದಪ್ಪ ಅಂದ್ರೆ ನೈಲ್ ನದಿ ಅಂತೇಳಿ ಕರಿತೀವಿ. ಅಂತಹ ನೈಲ್ ನದಿಯ ತೀರದಲ್ಲಿ ಈ ಒಂದು ನಾಗರಿಕತೆಯು ಬೆಳೆದುಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಜಿಪ್ಟ್ ದೇಶದ ನೈಲ್ ನದಿಯ ಮುಖಜ ಭೂಮಿಯಲ್ಲಿ ವಿಶ್ವದ ಮೊದಲ ನಾಗರಿಕತೆ ಎಂದು ಕರೆಸಿಕೊಳ್ಳುವಂತಹ ಈ ಒಂದು ನಾಗರಿಕತೆ ಬೆಳೆದುಕೊಂಡು ಬಂದಿದೆ. ಅಂತಹ ನಾಗರಿಕತೆಯನ್ನೇ ಈಜಿಪ್ಟ್ ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಈಜಿಪ್ಟ್ ಅಂದ ತಕ್ಷಣ ನಾವು ಗಮನಿಸಬೇಕು ಈ ಒಂದು ದೇಶ ಯಾವ ಖಂಡದಲ್ಲಿ ಬರುತ್ತೆ. ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಗೊತ್ತಿದೆ ವಿಶ್ವದಲ್ಲಿ 7 ಖಂಡಗಳಿದ್ದಾವೆ ಅಂತ. ಹಾಗಾದ್ರೆ 7 ಖಂಡಗಳಲ್ಲಿ ಈಜಿಪ್ಟ್ ಎಂಬ ದೇಶ ಬರುವುದು ಯಾವ ಖಂಡ ಅಂದ್ರೆ ಈ ಒಂದು ಪ್ರದೇಶ ಬರುವುದು ಆಫ್ರಿಕಾ ಖಂಡ ಅಂತೇಳಿ ನಾವು ಕರೀತೀವಿ. ಈ ಆಫ್ರಿಕಾ ಖಂಡದಲ್ಲಿ ಈ ಒಂದು ಈಜಿಪ್ಟ್ ದೇಶ ಇವತ್ತು ನಮಗೆ ಕಂಡು ಬರುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಆಫ್ರಿಕಾ ಖಂಡದ ಯಾವ ಭಾಗದಲ್ಲಿ ಈ ಒಂದು ಈಜಿಪ್ಟ್ ದೇಶ ಬರುತ್ತೆ? ಹಾಗಾದ್ರೆ ಆಫ್ರಿಕಾ ಖಂಡದ ಉತ್ತರ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಉತ್ತರ ಅಂದ್ರೆ ಆಫ್ರಿಕಾ ಖಂಡದ ಉತ್ತರ ಭಾಗ ಅಂತೇಳಿ ಕರಿತೀವಿ. ಈ ಆಫ್ರಿಕಾ ಖಂಡದ ಉತ್ತರ ಭಾಗ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಆಫ್ರಿಕಾದ ಉತ್ತರದ ಭಾಗದಲ್ಲಿ ಬರುವಂತಹ ಪೂರ್ವದ ದಿಕ್ಕಿಗೆ ಅಂತ ಹೇಳ್ತೀವಿ. ಯಾವ ದಿಕ್ಕಿಗೆ? ಆಫ್ರಿಕಾದ ಉತ್ತರ ಭಾಗದ ಪೂರ್ವ ದಿಕ್ಕಿನಲ್ಲಿ ಬರುವಂತಹ ಒಂದು ಭೂಭಾಗವನ್ನೇ ನಾವು ಇಂದು ಈಜಿಪ್ಟ್
ದೇಶ ಅಂತೇಳಿ ನಾವು ಕರೀತಾ ಇದ್ದೀವಿ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಈಜಿಪ್ಟ್ ದೇಶ ಭೌಗೋಳಿಕವಾಗಿ ನಾವು ನೋಡೋದಾದ್ರೆ ಏಷ್ಯಾ ಹಾಗೂ ಯುರೋಪ್ನ ಅಂದ್ರೆ ಯುರೋಪ್ಗಳೊಂದಿಗೆ ಆ ಒಂದು ಭೂಭಾಗಗಳೊಂದಿಗೆ ಹೋಲಿಕೆಯನ್ನು ಹೊಂದುವಂತಹ ನಿಕಟತೆಯನ್ನು ಒಳಗೊಂಡಂತಹ ಒಂದು ಭೌಗೋಳಿಕ ಅಂಶವನ್ನು ಈ ಒಂದು ಈಜಿಪ್ಟ್ ದೇಶ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ನಿಕಟತೆಯನ್ನು ಒಳಗೊಂಡಿರುವುದು ಸಹ ಇಲ್ಲಿ ನಾಗರಿಕತೆಯ ಬೆಳವಣಿಗೆಗೆ ಕಾರಣವಾಗಿರಬಹುದು ಅಂತ ಇಲ್ಲಿ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಹಾಗಾದ್ರೆ ಇಂತಹ ಈಜಿಪ್ಟ್ ದೇಶ ಇಲ್ಲಿ ಬಹುಮುಖ್ಯವಾಗಿ ಭೌಗೋಳಿಕವಾಗಿ ತನ್ನ ಮೇರೆಗಳನ್ನು ನಾವು ನೋಡೋದಾದ್ರೆ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ ಇಲ್ಲಿ ಅನೇಕ ಅಂದ್ರೆ ತನ್ನ ಮೇರೆಗಳನ್ನು ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಈಜಿಪ್ಟ್ನ ಮೇರೆಗಳನ್ನು ನಾವು ನೋಡೋದಾದ್ರೆ ಉತ್ತರ ದಿಕ್ಕಿಗೆ ಇಲ್ಲಿ ಬಹುಮುಖ್ಯವಾಗಿ ಏನ್ ಬರುತ್ತಪ್ಪ ಅಂದ್ರೆ ಇಲ್ಲಿ ಒಂದು ವಿಶಾಲವಾದಂತಹ ಸಮುದ್ರವನ್ನು ಇದು ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಏನೋ ಯಾವ ಸಮುದ್ರವನ್ನು ಒಳಗೊಂಡಿದೆ? ಮೆಡಿಟೇರಿಯನ್ ಸಮುದ್ರ ಅಂತೇಳಿ ಕರಿತೀವಿ. ಅಂತಹ ಮೆಡಿಟೇರಿಯನ್ ಸಮುದ್ರವನ್ನು ಈಜಿಪ್ಟ್ ದೇಶದ ಉತ್ತರ ದಿಕ್ಕಿನಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಭೌಗೋಳಿಕವಾಗಿ ನಾವು ಪೂರ್ವಕ್ಕೆ ನಾವು ನೋಡೋದಾದ್ರೆ ಪೂರ್ವ ದಿಕ್ಕಿನಲ್ಲಿ ಯಾವುದನ್ನು ಏನನ್ನು ಒಳಗೊಂಡಿದೆಯಪ್ಪ ಅಂದ್ರೆ ಈಜಿಪ್ಟ್ ದೇಶ ಮರುಭೂಮಿಯನ್ನು ಒಳಗೊಂಡಿದೆ ಅಂತೇಳಿ ನಾವು ತಿಳಿಯುತ್ತದೆ. ವಿಸ್ತಾರವಾದಂತಹ ಮರುಭೂಮಿ ಅಂದ್ರೆ ಮರಳುಗಾಡಿನಿಂದ ಕೂಡಿದಂತಹ ಒಂದು ಭೂಭಾಗವನ್ನು ಈ ಒಂದು ಪ್ರದೇಶ ಒಳಗೊಂಡಿದೆ. ಹಾಗೆ ಪೂರ್ವದ ನಂತರದಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕುಗಳು ಸಹ ನಾವು ನೋಡೋದಾದ್ರೆ ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳಲ್ಲೂ ಸಹ ಇದೇ ಮರುಭೂಮಿ ಮುಂದುವರೆದುಕೊಂಡು ಬಂದಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಭೌಗೋಳಿಕವಾದಂತಹ ಅಂಶಗಳನ್ನು ಇದು ಒಳಗೊಂಡಂತಹ ಅಥವಾ ಅಂಶಗಳಿಂದ ಸುತ್ತುವರಿದಂತಹ ಒಂದು ಭೂಭಾಗವಾಗಿ ಇವತ್ತು ಈಜಿಪ್ಟ್ ದೇಶ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ಒಂದು ದೇಶ, ಇಂತಹ ಒಂದು ಭೂಭಾಗ ಈ ರೀತಿಯಾದಂತಹ ಅಂದ್ರೆ ಉತ್ತರಕ್ಕೆ ಮೆಡಿಟೇರಿಯನ್ ಸಮುದ್ರ ಹಾಗೂ ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಮರುಭೂಮಿಯಿಂದ ಕೂಡಿದೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ತೀವಿ. ಇಂತಹ ಒಂದು ಅಂಶ ಇಲ್ಲಿ ಬಹುಮುಖ್ಯವಾಗಿ ಏನಾಗುತ್ತಪ್ಪ ಅಂದ್ರೆ ಈಜಿಪ್ಟ್ ದೇಶಕ್ಕೆ ನೈಸರ್ಗಿಕವಾದಂತಹ ಭದ್ರತೆಯನ್ನು ಒದಗಿಸಿಕೊಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ನೈಸರ್ಗಿಕವಾಗಿ ಯಾವುದೇ ಬಾಹ್ಯ ಶತ್ರುಗಳು ಈ ಒಂದು ಭೂಭಾಗದ ಮೇಲೆ ಆಕ್ರಮಣ ಮಾಡದಂತೆ ಅದು ಏನ್ ಮಾಡ್ತೋ ರಕ್ಷಣೆಯನ್ನು ನೀಡಿಕೊಂಡು ಬರಲು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಇಂತಹ ಅಂಶಗಳಿಂದ ಇದು ಬಾಹ್ಯ ರಕ್ಷಣೆಗೆ ಒಳಪಡುತ್ತೋ ಅಂದ್ರೆ ಬಾಹ್ಯ ಶತ್ರುಗಳ ಒಂದು ಆಕ್ರಮಣಕ್ಕೆ ದಾಳಿಗೆ ಅಸಾಧ್ಯವಾದಂತಹ ಭೂಭಾಗವಾಗಿ ರಕ್ಷಣೆಯನ್ನು ಪಡೆದುಕೊಳ್ತೋ ಇಂತಹ ಒಂದು ಭೂಭಾಗ ಈಜಿಪ್ಟ್ ದೇಶವಾಗಿದ್ದರಿಂದ ಇಲ್ಲಿ ವಿಶಿಷ್ಟವಾದಂತಹ ನಾಗರಿಕತೆ ಬೆಳೆದು ಇಂತಹ ಅಂಶಗಳು ಇಲ್ಲಿ ಬಹುಮುಖ್ಯವಾಗೇನೋ ಅಲ್ಲಿಯ ಜನತೆಯ ಮೇಲೆ ಪ್ರಭಾವ ಬೀರಿ ವಿಶಿಷ್ಟವಾದಂತಹ ನಾಗರಿಕತೆಯ ಬೆಳವಣಿಗೆಗೆ ಕಾರಣವಾಗುವುದರ ಮೂಲಕವಾಗಿ ಜಗತ್ತಿನಲ್ಲಿ ದೀರ್ಘಕಾಲ ಬಾಳಿದ ಅಂತೇಳಿ ನಾವು ಕರಿತೀವಿ ಹಾಗೂ ಶ್ರೀಮಂತ ನಾಗರಿಕತೆಗಳಲ್ಲಿ ಒಂದಾಗಿದೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ನೈಸರ್ಗಿಕವಾಗಿ ರಕ್ಷಣೆ ದೊರೆತಿದ್ದರಿಂದಲೇ ಇಂತಹ ಒಂದು ಶ್ರೀಮಂತವಾದಂತಹ ನಾಗರಿಕತೆ ಬಹಳಷ್ಟು ದೀರ್ಘಕಾಲದವರೆಗೆ ಈ ಒಂದು ನಾಗರಿಕತೆ ಅಸ್ತಿತ್ವದಲ್ಲಿ ಇರಲು ಕಾರಣವಾಯಿತು ಅಂತೇಳಿ ನಾವು ಕರೀತೀವಿ. ಅಂತಹ ಒಂದು ನಾಗರಿಕತೆಯೇ ಮೊದಲ ನಾಗರಿಕತೆಯಾದಂತಹ ಈಜಿಪ್ಟ್ ನಾಗರಿಕತೆ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ಒಂದು ನಾಗರಿಕತೆ ಯಾವ ನದಿಯ ದಡದ ಮೇಲೆ ಬೆಳೀತು ಮಕ್ಕಳೇ ಅಂದ್ರೆ ನಾನು ಈಗಾಗಲೇ ಹೇಳಿದೆ, ಈಜಿಪ್ಟ್ ನಾಗರಿಕತೆಯು ನೈಲ್ ನದಿಯ ದಡದ ಮೇಲೆ ಬೆಳೆದುಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಈ ಒಂದು ನೈಲ್ ನದಿಯನ್ನು ಏನಂತ ಕರಿತೀವಿ? ಈಜಿಪ್ಟ್ ಅನ್ನು ನೈಲ್ ನದಿಯ ವರಪ್ರಸಾದ ಅಂತೇಳಿ ನಾವು ಕರಿತೀವಿ. ಅಂದ್ರೇನು? ಈಜಿಪ್ಟ್ ದೇಶವನ್ನು ಈ ನೈಲ್ ನದಿಯ ವರಪ್ರಸಾದ ಅಂತೇಳಿ ಕರಿತೀವಿ. ಯಾಕಂದ್ರೆ ಇಲ್ಲಿ ಹರಿಯುವಂಥದ್ದು ಇದು ಒಂದೇ ನದಿ ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಮತ್ತು ಇದರ ಉಪನದಿಗಳು ಇದಿಲ್ಲದೆ ಹೋಗಿದ್ದರೆ ಇಂತಹ ಒಂದು ವೈಭವಿತವಾದಂತಹ ಶ್ರೀಮಂತವಾದಂತಹ ಮತ್ತು ದೀರ್ಘಕಾಲವಾಗಿ ಉಳಿದಂತಹ ನಾಗರಿಕತೆ ಇಲ್ಲಿ ಬೆಳವಣಿಗೆ ಆಗ್ತಾ ಇರಲಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಬಹುಮುಖ್ಯವಾಗಿ ನಾವು ಗಮನಿಸುವಂಥದ್ದು. ನೈಲ್ ನದಿಯ ವರಪ್ರಸಾದದಿಂದ ಈಜಿಪ್ಟ್ ನಾಗರಿಕತೆ ಬೆಳೆದುಕೊಂಡು ಬಂತು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇನ್ನೂ ಅನೇಕ ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಯಾಕೆ ಈಜಿಪ್ಟ್ ಅನ್ನು ನೈಲ್ ನದಿಯ ವರಪ್ರಸಾದ ಎಂದು ಹೇಳಿ ಕರಿತೀವಿ ಅಂದ್ರೆ ಈಜಿಪ್ಟ್ ನಲ್ಲಿ ನೈಲ್ ನದಿ ಆಫ್ರಿಕಾ ಖಂಡದಲ್ಲಿ ನಾವು ನೋಡೋದಾದ್ರೆ ಈ ನೈಲ್ ನದಿಯು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ವಿಶ್ವದಲ್ಲಿ ಯಾವ ನದಿಯೂ ಸಹ ಈ ರೀತಿ ಹರಿಯೋದಿಲ್ಲ. ಅಂದ್ರೆ ಏನು? ಇಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ ದಕ್ಷಿಣಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನು ನಾವು ಪ್ರಪಂಚದಲ್ಲಿ ನೋಡ್ತೇವೆ ಹೊರತು ಉತ್ತರಾಭಿಮುಖವಾಗಿ ಅಂದ್ರೆ ದಕ್ಷಿಣದಲ್ಲಿ ಹುಟ್ಟಿದಂತಹ ಈ ನದಿ ಉತ್ತರಾಭಿಮುಖವಾಗಿ ಹರಿಯುವಂತಹ ಲಕ್ಷಣವನ್ನು ಒಳಗೊಂಡಂತಹ ಒಂದು ಏಕೈಕ ನದಿ
ನೈಲ್ ನದಿ ಅಂತೇಳಿ ನಾವು ಕರಿತೀವಿ. ಈ ಉತ್ತರಾಭಿಮುಖವಾಗಿ ಈಜಿಪ್ಟ್ನಲ್ಲಿ ಹರಿಯುವಂತಹ ನದಿಯು ತನ್ನ ಇಕ್ಕೆಲಗಳಲ್ಲಿ ಏನ್ ಮಾಡಿದೆಪ್ಪ ಅಂದ್ರೆ 15ರಿಂದ 20 ಕಿಲೋಮೀಟರ್ ಅಂತೇಳಿ ನಾವು ಕರೀತೀವಿ. ಎಷ್ಟು ಕಿಲೋಮೀಟರ್? 15ರಿಂದ ಹಿಡಿದು 20 ಕಿಲೋಮೀಟರ್ ವರೆಗೆ, ಅಂದ್ರೆ ತನ್ನ ಇಕ್ಕೆಲಗಳಲ್ಲಿ ಅಷ್ಟು ವಿಸ್ತೀರ್ಣವಾದಂತಹ ಅತ್ಯಂತ ಫಲವತ್ತಾದಂತಹ ಬಯಲನ್ನು ನಿರ್ಮಿಸಿದ್ದರಿಂದ ಅಂತೇಳಿ ಏನ್ ಮಾಡಿದೆ ಈಜಿಪ್ಟ್ ನದಿ, ಅಂದ್ರೆ ನೈಲ್ ನದಿ ಈಜಿಪ್ಟ್ ದೇಶದಲ್ಲಿ ಯಾಕೆ ಇದನ್ನು ವರಪ್ರಸಾದ ಅಂತೇಳಿ ಕರಿತೀವಿ ಅಂದ್ರೆ ವಿದ್ಯಾರ್ಥಿಗಳೇ, ಇದು ಈ ನೈಲ್ ನದಿಯು ಉತ್ತರಾಭಿಮುಖವಾಗಿ ಈಜಿಪ್ಟ್ನಲ್ಲಿ ಹರಿಯೋದ್ರಿಂದ ಇದು ತನ್ನ ಇಕ್ಕೆಲಗಳಲ್ಲಿ 15ರಿಂದ 20 ಕಿಲೋಮೀಟರ್ ವಿಸ್ತೀರ್ಣದವರೆಗೆ ಎರಡೂ ಕಡೆಗೂ ಸಹ ಏನ್ ಮಾಡಿದೆ, ಫಲವತ್ತಾದಂತಹ ಮಣ್ಣನ್ನು ಒಳಗೊಂಡು ಒಂದು ಬಯಲನ್ನು ನಿರ್ಮಿಸಿಕೊಂಡು ಬಂದಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಬಯಲು ಏನಾಗುತ್ತಪ್ಪ ಅಂದ್ರೆ ಇಲ್ಲಿನ ಜನತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವನ್ನು ದೊರಕಿಸಿಕೊಟ್ಟಿದ್ದರಿಂದ ಅಂತೇಳಿ ನಾವು ಕರಿತೀವಿ. ಏನಾಗುತ್ತೆ ಇದರಿಂದ? ಅಲ್ಲಿನ ಜನತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಕಲ್ಪಿಸಿಕೊಡುತ್ತೆ ಮತ್ತು ತನ್ನ ಸಾಕು ಪ್ರಾಣಿಗಳಿಗೆ ಮೇವನ್ನು ಒದಗಿಸಿಕೊಟ್ಟಿದ್ದರಿಂದ ಇಂತಹ ಒಂದು ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾಗಿ ಕೊಂಡು ಬಂತು ಅಂತೇಳಿ ನಾವು ಕರೀತಾ ಬರ್ತೀವಿ. ಅಷ್ಟೇ ಅಲ್ಲದೆ ಇನ್ನೂ ಮುಂದುವರೆದು ನಾವು ನೋಡೋದಾದ್ರೆ ಈ ನದಿ ಹುಟ್ಟೋದೆಲ್ಲಪ್ಪ ಅಂದ್ರೆ ಇಲ್ಲಿ ಆಫ್ರಿಕಾದ ಸಮಭಾಜಕ ವೃತ್ತದ ಬಳಿ ಹುಟ್ಟುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಆಫ್ರಿಕಾದ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತ ಹಾದು ಹೋಗಿದೆ. ಅಂತಹ ಸಮಭಾಜಕ ವೃತ್ತ ದಟ್ಟವಾದಂತಹ ಕಾಡುಗಳಿಂದ ಕೂಡಿದಂಥದ್ದು. ಆ ಒಂದು ದಟ್ಟವಾದಂತಹ ಅರಣ್ಯ ಪ್ರದೇಶದಲ್ಲಿ ಯಾವ ನದಿ ಹುಟ್ಟುತ್ತೆ? ಈ ನೈಲ್ ನದಿ ಹುಟ್ಟಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಅದರ ಉಪನದಿಗಳಾದಂತಹ ನೀಲ್ ನದಿ, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಬರುವಂತಹ ನೀಲ ನೈಲ್ ನದಿ ಇರ್ಬೋದು ಮತ್ತು ಅಟಭಾರ ನದಿಗಳು ಅಂತೇಳಿ ಕರೀತೀವಿ. ಅಂದ್ರೆ ಸಿಂಧೂ ನದಿಯ ಉಪನದಿಗಳು ಸಹ ಅದೇ ಸಮಭಾಜಕ ವೃತ್ತದಲ್ಲಿ ಬರುವಂತಹ ಅಬಿಸೀನಿಯಾದ ಪರ್ವತ ತಪ್ಪಲಿನಲ್ಲಿ ಹುಟ್ಟುವುದರ ಮೂಲಕವಾಗಿ, ಅಂದ್ರೆ ಅಬಿಸೀನಿಯ ಎಂಬ ಪರ್ವತದ ಭೂಭಾಗದಲ್ಲಿ ನೈಲ್ ನದಿಯ ಎರಡು ಉಪನದಿಗಳು, ಅಂದ್ರೆ ನೀಲ ನೈಲ್ ಇರ್ಬೋದು, ಇಲ್ಲಿ ಪ್ರಮುಖವಾಗಿ ಬರುವಂತಹ ಅಟಬಾರ ಎಂಬ ಎರಡು ನದಿಗಳು ಹುಟ್ಟುವುದರ ಮೂಲಕವಾಗಿ ಇವು ಮಳೆಗಾಲದಲ್ಲಿ ರಭಸವಾಗಿ ಹರಿಯುವುದರ ಮೂಲಕವಾಗಿ ಏನ್ ಮಾಡ್ತವೆ? ತಮ್ಮ ಇಕ್ಕೆಲಗಳಲ್ಲಿ ಈ ಎರಡೂ ನದಿಗಳು ಮೆಕ್ಕಲು ಮಣ್ಣನ್ನು ತಂದು ಹರಡಲು ಕಾರಣವಾದವು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಈ ರೀತಿಯಾದಂತಹ ಒಂದು ಬಯಲು ಇಲ್ಲಿ ನಿರ್ಮಾಣವಾಗುತ್ತೋ ಇದರ ಲಾಭವನ್ನು ಪಡೆದುಕೊಂಡಂತಹ ಮಾನವ ಏನ್ ಮಾಡ್ತಾನೆ? ಅಲ್ಲಿಯೇ ನೆಲೆಸುವುದರ ಮೂಲಕವಾಗಿ ಪ್ರಾರಂಭದಲ್ಲಿ ಏನ್ ಮಾಡ್ತಾನೆ? ಅಲ್ಪ ಸ್ವಲ್ಪ ಭೂಮಿಯನ್ನು, ಫಲವತ್ತಾದಂತಹ ಭೂಮಿಯನ್ನು ಬೇಸಾಯ ಅಥವಾ ಉಳುಮೆ ಮಾಡುವುದರ ಮೂಲಕವಾಗಿ ತನ್ನ ಜೀವನವನ್ನು ಅಲ್ಲಿಯೇ ಪ್ರಾರಂಭಿಸಿಕೊಂಡು ಬರ್ತಾನೆ. ಕಾಲಕ್ರಮೇಣ ಅನಂತರದಲ್ಲಿ ಈ ಬೇಸಾಯ ಏನಾಗುತ್ತಪ್ಪ ಅಂದ್ರೆ ದೂರದ ಪ್ರದೇಶಗಳಿಗೂ ಏನಾಗ್ತಾ ಬರುತ್ತೆ? ಅಂದ್ರೆ ದೂರಕ್ಕೂ ಸಹ ಹರಡಿಕೊಂಡು ಬರುತ್ತೆ. ಹರಡುವುದರ ಮೂಲಕವಾಗಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿರುವಂತಹ ನೀರನ್ನು ರೈತರು ಕಾಲುವೆ ಅಂದ್ರೆ ತಡೆಗಟ್ಟಿ ಅದನ್ನು ನಿಲ್ಲಿಸುವುದರ ಮೂಲಕವಾಗಿ ಕಾಲುವೆಗಳ ಮೂಲಕವಾಗಿ ಏನ್ ಮಾಡ್ತಾ ಬಂದ್ರು? ದೂರದ ಪ್ರದೇಶದ ಒಂದು ಬೇಸಾಯಕ್ಕೆ, ಕೃಷಿಗೆ ಆ ನೀರನ್ನು ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗುವಂತಹ ಒಂದು ಪರಿಕಲ್ಪನೆಯನ್ನು ಬೆಳೆಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಕಾಲುವೆಗಳ ಮೂಲಕವಾಗಿ ನೀರನ್ನು ಹರಿಸುವುದರ ಮೂಲಕವಾಗಿ ಕೃಷಿ ಚಟುವಟಿಕೆಯಲ್ಲಿ ದೂರದ ಪ್ರದೇಶಗಳಲ್ಲಿ ಜನ ನೆಲೆಸಲು ಪ್ರಾರಂಭಿಸಿದರು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಬೆಳವಣಿಗೆಗೆ ನೈಲ್ ನದಿ ಕಾರಣವಾಗಿ ಕೊಂಡು ಬರುತ್ತೆ ಒಂದು ಕಡೆಗೆ. ಇದು ಒಂದು ಅಂಶ ಇಲ್ಲಿ ಬಹುಮುಖ್ಯವಾಗಿ ಈ ನಾಗರಿಕತೆ ನೈಲ್ ನದಿಯ ವರಪ್ರಸಾದ ಅಂತೇಳಿ ನಾವು ಕರೆಯೋದಕ್ಕೆ ಕಾರಣ ಆಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇದರ ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಈ ಒಂದು ನದಿ ಏನಾಗಿತ್ತಪ್ಪ ಅಂದ್ರೆ ಸುಲಭ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತನ್ನ ಸರಕು ಸರಂಜಾಮ್ಗಳನ್ನು ಇರ್ಬೋದು ಮತ್ತು ಮಾನವನನ್ನು ಅಥವಾ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲು ಸಹ ಇದು ಅವಕಾಶವನ್ನು ಕೊಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಜನರು ಮೊದಲು ತೆಪ್ಪಗಳ ಮೂಲಕವಾಗಿ ಅನಂತರ ದೋಣಿಗಳನ್ನು ಬಳಸಿಕೊಂಡು ಈ ರೀತಿಯಾದಂತಹ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲು ಇದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರಿಂದ, ಅಂದ್ರೆ ಈ ರೀತಿಯಾದಂತಹ ಎಲ್ಲ ಕೆಲಸಗಳಿಗೂ ಅವಕಾಶವನ್ನು ಈ ನದಿಯು ಕಲ್ಪಿಸಿಕೊಟ್ಟಿದ್ದರಿಂದಲೇ ಈ ಎಲ್ಲಾ ಲಾಭಾಂಶವನ್ನು ಪಡೆದುಕೊಂಡಿದ್ದರಿಂದ ಮಾನವ ಅಲ್ಲಿ ನಾಗರಿಕತೆಯನ್ನು ಕಟ್ಟಿ ಬೆಳೆಸಲು ಕಾರಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ನಾಗರಿಕತೆಯನ್ನು ನಾವು ಈ ನೈಲ್ ನದಿಯ ವರಪ್ರಸಾದ ಎಂದು ಕರೆಯಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಇಂತಹ ಒಂದು ನಾಗರಿಕತೆ
ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ವಿಭಿನ್ನವಾದಂತಹ ಅಭಿಪ್ರಾಯಗಳಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಈ ಒಂದು ನಾಗರಿಕತೆಯನ್ನು ಯಾರು ಕಟ್ಟಿ ಬೆಳೆಸಿದ್ರು ಎಂಬುದರ ಬಗ್ಗೆ ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ಇತಿಹಾಸಕಾರರು ಹೊಂದಿದ್ದಾರೆ. ಹಾಗಾದರೆ ಈ ಅಭಿಪ್ರಾಯದಂತೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಇಲ್ಲಿ ಇರುವಂತಹ ಜನತೆ ಮೂಲತಃ ಅಲ್ಲಿಯವರಲ್ಲ, ಇವರು ವಲಸೆ ಬಂದಂಥವ್ರು. ಎಲ್ಲಿಂದ ವಲಸೆ ಬಂದಂಥವ್ರಪ್ಪ ಅಂದರೆ ಉತ್ತರ ಯುರೋಪಿನಿಂದ ವಲಸೆ ಬಂದಂತಹ ಜನಾಂಗ ಈ ಒಂದು ನಾಗರಿಕತೆಯನ್ನು ಕಟ್ಟಿ ಬೆಳೆಸಿದೆ ಎಂಬ ಒಂದು ಅಂಶವನ್ನು ಈ ಇತಿಹಾಸಕಾರರು ಹೇಳ್ತಾ ಬರ್ತಾರೆ. ಅಂದರೆ ಉತ್ತರ ಯುರೋಪಿಯನ್ ನಿಂದ ವಲಸೆ ಬಂದಂತಹ ಕಕೇಶಿಯನ್ನರು ಅಥವಾ ಬಿಳಿಯ ಜನಾಂಗಕ್ಕೆ ಸೇರಿದವರು ಅಂತೇಳಿ ಹೇಳುವುದರ ಮೂಲಕವಾಗಿ ಈ ಒಂದು ಜನಸಮೂಹವನ್ನು ನಂಬಲಾಗಿದೆ ಅಂತೇಳಿ ನಾವು ಕರೀತೀವಿ. ಇಂತಹ ಒಂದು ಕಕೇಶಿಯನ್ ಅಥವಾ ಬಿಳಿ ಜನಾಂಗಕ್ಕೆ ಸೇರಿದಂತಹ ಜನಸಮೂಹದಿಂದ ನಿರ್ಮಾಣಗೊಂಡಂತಹ ಒಂದು ನಾಗರಿಕತೆಯೇ ಈಜಿಪ್ಟ್ ನಾಗರಿಕತೆಯಾಗಿದೆ ಅಂತೇಳಿ ನಾವು ಕರೀತೀವಿ. ಇದಿಷ್ಟು ಇಲ್ಲಿ ಬಹುಮುಖ್ಯವಾಗಿ ಅದರ ಒಂದು ಅಂದರೆ ಇಂಟ್ರೊಡಕ್ಷನ್ ಅನ್ನು ನಾವು ನೋಡ್ತಾ ಬರ್ತೀವಿ. ಹಾಗಿದಾದ ನಂತರದಲ್ಲಿ ಇಂತಹ ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದ್ರೆ, ಈ ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನ ಮಾಡಲು ನಮಗೆ ಲಭ್ಯವಾಗಿರುವಂತಹ ಮೂಲಾಧಾರಗಳು ಯಾವ್ಯಾವು, ಯಾವ ಯಾವ ಅಂಶಗಳನ್ನು ನಾವು ದಾಖಲೆಯನ್ನಾಗಿಟ್ಟುಕೊಂಡು ಸಾಕ್ಷಿಯನ್ನಾಗಿಟ್ಟುಕೊಂಡು ಇಂತಹ ಒಂದು ನಾಗರಿಕತೆ ಇತಿಹಾಸದಲ್ಲಿ ಅಸ್ತಿತ್ವದಲ್ಲಿತ್ತು ಎಂಬ ಒಂದು ಅಂಶವನ್ನು ವರ್ತಮಾನ ಕಾಲದಲ್ಲಿ ನಾವು ಅಧ್ಯಯನ ಮಾಡಲು ಸಾಧ್ಯ. ಹಾಗಾದರೆ ವಿದ್ಯಾರ್ಥಿಗಳೇ, ಅಂದರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಈಜಿಪ್ಟ್ ನಾಗರಿಕತೆ ಅಥವಾ ಈ ನಾಗರಿಕತೆ ಸುಮಾರು 7,000 ವರ್ಷಗಳ ಹಿಂದೆ ಪ್ರಾರಂಭವಾಗಿ, ಅಂದರೆ ಎಷ್ಟು ವರ್ಷಗಳ ಹಿಂದೆ? ಸುಮಾರು 7,000 ವರ್ಷಗಳ ಹಿಂದೆ ಪ್ರಾರಂಭವಾಗಿ ಅಂತೇಳಿ ಕರಿತೀವಿ. ಅಂದರೆ ಅಲ್ಲಿಂದ 7 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಈ ನಾಗರಿಕತೆ ಏನಾಗುತ್ತಪ್ಪ ಅಂದರೆ 3,000 ವರ್ಷಗಳ ಹೆಚ್ಚು ಕಾಲ, ಅಂದರೆ 3,000ಕ್ಕೂ ವರ್ಷಗಳ ಕಾಲ ಏನಾಗಿತ್ತು, ಮುಂದುವರೆದಂತಹ ಒಂದು ನಾಗರಿಕತೆಯಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಅಷ್ಟೊಂದು ದೀರ್ಘಕಾಲವಾಗಿ ಅಸ್ತಿತ್ವದಲ್ಲಿದ್ದಂತಹ ಒಂದು ವಿಶಿಷ್ಟವಾದಂತಹ ನಾಗರಿಕತೆ ಇದಾಗಿತ್ತು ಎಂಬುದನ್ನು ನಾವು ಇಲ್ಲಿ ಗ್ರಹಿಸಬೇಕಾಗುತ್ತೆ. ಹಾಗಾದರೆ ಇದನ್ನು ಯಾವ ಆಧಾರದ ಮೇಲೆ ಹೇಳ್ತೇವಪ್ಪ ಅಂದರೆ, ಇಲ್ಲಿ ಸಂಶೋಧನೆಯ ಸಮಯದಲ್ಲಿ ಆ ಕಾಲದ ವಿವಿಧ ಪುರಾತತ್ವ ಮತ್ತು ಸಾಹಿತ್ಯಿಕ ಅಂತೇಳಿ ಕರಿತೀವಿ. ಅಂದರೆ ಪುರಾತತ್ವ ಆಧಾರಗಳು ನಮಗೆ ಇಲ್ಲಿ ಲಭ್ಯವಾಗಿದ್ದಾವೆ, ಅದರ ಆಧಾರದ ಮೇಲೆ ಇದನ್ನು ನಾವು ವಿವರಿಸಿಕೊಂಡು ಬರ್ತೀವಿ. ಮತ್ತು ಸಾಹಿತ್ಯಿಕ ಅಂದರೆ ಸಾಹಿತ್ಯ ದಾಖಲೆಗಳು ಸಹ ನಮಗೆ ಇಲ್ಲಿ ಲಭ್ಯವಾಗಿದ್ದಾವೆ. ಅಂತಹ ಸಾಹಿತ್ಯ ಆಧಾರಗಳನ್ನು ಗಣನೆಗೆ ತೆಗೆದುಕೊಳ್ಳುವುದರ ಮೂಲಕವಾಗಿ ಈ ಒಂದು ಈಜಿಪ್ಟ್ ನಾಗರಿಕತೆ 7,000 ಹಿಂದೆ ಅಸ್ತಿತ್ವದಲ್ಲಿದ್ದು, ಅಂದರೆ ಪ್ರಾರಂಭವಾಗಿ 3,000 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಇದು ಸಾಗಿಕೊಂಡು ಬಂತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ವಿವರಿಸಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಅಂತಹ ಬಹುಮುಖ್ಯವಾದಂತಹ ಆಧಾರಗಳು ನಮಗೆ ಏನು ಸಿಕ್ಕಿದಾವೆ ಈ ನಾಗರಿಕತೆಯ ಬಗ್ಗೆ ಅಧ್ಯಯನ ಮಾಡಲು ಅಂದರೆ, ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಇವುಗಳನ್ನು ಆ ಕಾಲ, ಅಂದರೆ ಈ ಲಭ್ಯವಾಗಿರುವಂತಹ ಸಾಹಿತ್ಯ ಆಧಾರಗಳಿರ್ಬೋದು ಅಥವಾ ಈ ಒಂದು ಪುರಾತತ್ವ ಆಧಾರಗಳು ನಮಗೇನಾಗಿದ್ದಾವೆ, ಅಂದಿನ ಕಾಲದ ಇತಿಹಾಸದ ಪುನರ್ರಚನೆಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಅಂಶಗಳು ಯಾವ್ಯಾವ ಬರ್ತಾವಪ್ಪ ಅಂದರೆ, ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದರೆ ಅನೇಕ ಆ ಜನತೆ ಬಿಟ್ಟು ಹೋದಂತಹ ಪಿರಮಿಡ್ಡುಗಳು ಅಂತೇಳಿ ನಾವು ಕರಿತೀವಿ. ಆ ಪಿರಮಿಡ್ಡುಗಳು ನಮಗೆ ಇವತ್ತು ಸಾಕ್ಷಿಯಾಗಿ ನಿಂತಿದ್ದಾವೆ. ಹಾಗೆ ಅದರ ಜೊತೆಯಲ್ಲಿ ದೇವಸ್ಥಾನಗಳು ಅಂತೇಳಿ ಕರಿತೀವಿ, ಅವರು ನಿರ್ಮಿಸಲ್ಪಟ್ಟಂತಹ ದೇವಸ್ಥಾನಗಳು ಸಹ ನಮಗೆ ಇಲ್ಲಿ ಸಾಕ್ಷಿ ಆಗ್ತವೆ. ಹಾಗೆ ಪಿರಮಿಡ್ಡುಗಳಲ್ಲಿ ಲಭ್ಯವಿರುವಂತಹ ಅಸಂಖ್ಯಾತ ಮೂರ್ತಿಗಳು ಅಂತೇಳಿ ಕರಿತೀವಿ. ಅಂದರೆ ಆ ಪಿರಮಿಡ್ಡಿನ ಒಳಗಡೆ ಅವರು ಇಟ್ಟಂತಹ ಅಸಂಖ್ಯಾತ ಮೂರ್ತಿಗಳು ಸಹ ನಮಗೇನಾಗಿದೆ, ಅವರ ಇತಿಹಾಸವನ್ನು ತಿಳಿಸಲು ಸಹಕಾರಿಯಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಸ್ಪ್ರಿಂಗ್ಸ್ ಮೂರ್ತಿಗಳು ಅಂದರೆ ದೇಹ ಭಾಗ ಪ್ರಾಣಿಯೊಂದನ್ನು ಒಳಗೊಂಡಿದ್ದು, ಶಿರೋಭಾಗ ಮಾತ್ರ ಮಾನವನ ತಲೆಯನ್ನು ಒಳಗೊಂಡಿದೆ. ಅಂತಹ ಒಂದು ಅದ್ಭುತವಾದಂತಹ ಸ್ಪ್ರಿಂಗ್ಸ್ ಚಿತ್ರಗಳನ್ನು ಸಹ ಇವರು ಮೂರ್ತಿಗಳನ್ನು ಸಹ ನಿರ್ಮಿಸಿಕೊಂಡು ಬಂದರು ಅಂತೇಳಿ ಕರಿತೀವಿ. ಅಂತಹವು ನಮಗಿಲ್ಲಿ ಆಧಾರಗಳಾಗಿ ಲಭ್ಯವಾಗಿದ್ದಾವೆ. ಹಾಗೆ ಚಿತ್ರ ಕಲಾಕೃತಿಗಳು ಅಂದರೆ ಅವರು ನಿರ್ಮಿಸಲ್ಪಟ್ಟಂತಹ ಚಿತ್ರ ಕಲಾಕೃತಿಗಳು ಇಲ್ಲಿ ನಮಗೆ ಏನಾಗ್ತವೆ, ಅವರ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗ್ತವೆ. ಹಾಗೆ ಆಭರಣಗಳು, ಅವರು ಧರಿಸಿಕೊಂಡು ಬಂದಂತಹ ಆಭರಣಗಳಿರ್ಬೋದು. ಹಾಗೆ ಪ್ಯಾಪಿರಸ್ ಅಂತೇಳಿ ನಾವು ಕರಿತೀವಿ. ಈ ಪ್ಯಾಪಿರಸ್ ಎಲೆಯ ಮೇಲೆ ಬರೆದಂತಹ ಐರೋಗ್ಲಿಪಿಕ್ ಲಿಪಿಯನ್ನು ಒಳಗೊಂಡಂತಹ ಗ್ರಂಥಗಳು ಅಂತೇಳಿ ನಾವು ಕರಿತೀವಿ. ಅಂದರೆ ಪ್ಯಾಪಿರಸ್ ಎಲೆ, ಅದು ಒಂದು ಎಲೆ, ಅಲ್ಲಿ ಬೆಳೆಯುವಂತಹ ಒಂದು ಎಲೆ, ಆ ಎಲೆಯ ಮೇಲೆ ಬರೆದಂತಹ ಅಂದರೆ ಐರೋಗ್ಲಿಪಿಕ್ ಎಂಬ ಲಿಪಿಯನ್ನು ಬಳಸಿ ಬರೆದು ಅವುಗಳನ್ನು ಹಾಗೆ ಇಟ್ಟಂತಹ ಅಸಂಖ್ಯ ಅಂದರೆ ಗ್ರಂಥಗಳು ಅಂತೇಳಿ ಕರಿತೀವಿ. ಅಂತಹ ಗ್ರಂಥಗಳು ನಮಗಿಲ್ಲಿ ಲಭ್ಯವಾಗಿದ್ದಾವೆ. ಅಂತಹ ಸಾಹಿತ್ಯಿಕ ಆಧಾರಗಳನ್ನು ಇಟ್ಟುಕೊಳ್ಳೋದ್ರ ಮೂಲಕವಾಗಿ ಈ ಒಂದು ಇತಿಹಾಸ ಅಂದರೆ
ಈ ಒಂದು ಇಲ್ಲಿ ಬರುವಂತಹ ಯಾವುದೋ ಈಜಿಪ್ಟ್ ನಾಗರಿಕತೆಯನ್ನು ತಿಳಿಯಲು ಸಹಕಾರಿಯಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದರ ಜೊತೆಗೆ ಒಂದು ಶಾಸನವೂ ಕೂಡ ನಮಗೆ ಲಭ್ಯವಾಗಿದೆ. ರೊಸೆಟ್ಟ ಶಿಲಾಶಾಸನ ಅಂತೇಳಿ ಕರಿತೀವಿ. ಆ ರೊಸೆಟ್ಟ ಶಿಲಾಶಾಸನವೂ ಕೂಡ ನಮಗೆ ಈ ಈಜಿಪ್ಟ್ ನಾಗರಿಕತೆಯ ಪ್ರಾಚೀನತೆಯನ್ನು ತಿಳಿಯಲು ಪ್ರಮುಖ ಆಧಾರಗಳಾಗಿದ್ದಾವೆ ಅಂತೇಳಿ ನಮಗೆ ತಿಳಿಯುತ್ತದೆ. ಈ ಏನೇನು ಹೇಳಿದಲ್ಲ ವಿದ್ಯಾರ್ಥಿಗಳ ಅವೆಲ್ಲವೂ ಸಹ ಈ ಈಜಿಪ್ಟಿನ ಇತಿಹಾಸವನ್ನು ತಿಳಿಯಲು ನಮಗೆ ಮೂಲಾಧಾರಗಳಾಗಿ ಲಭ್ಯವಾಗಿದ್ದಾವೆ. ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಅಂದಿನ ಚರಿತ್ರೆಯನ್ನು ತಿಳಿಯಲು ನಾವು ಅಥವಾ ಇತಿಹಾಸವನ್ನು ಪುನರ್ರಚಿಸಲು ಪ್ರಯತ್ನಿಸಿದ್ದೇವೆ ಅಂತೇಳಿ ನಮಗೆ ತಿಳಿಯುತ್ತೆ. ಆದರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಏನಪ್ಪ ಅಂದರೆ ಸಾಶ 1798 ಇಲ್ಲಿ ಬಹುಮುಖ್ಯವಾಗಿ 1798ರಿಂದ 1802 ನಡುವಣ ಅವಧಿಯನ್ನು ನಾವು ಮರೆಯುವಂತಿಲ್ಲ. ಯಾಕೆ ಮರೆಯುವಂತಿಲ್ಲಪ್ಪ ಅಂದರೆ ಈ ಒಂದು ಸಾಶಾ ಸಮಯದಲ್ಲಿ ಫ್ರಾನ್ಸಿನ ಸರ್ವಾಧಿಕಾರಿಯಾದಂತಹ ಅಥವಾ ಫ್ರಾನ್ಸ್ನಲ್ಲಿ ಮತ್ತೊಮ್ಮೆ ನಿರಂಕುಶ ಪ್ರಭುತ್ವವನ್ನು ಸ್ಥಾಪಿಸಿದಂತಹ ಇಲ್ಲಿ ಪ್ರಮುಖವಾಗಿ ಯಾರಪ್ಪ ಅಂದರೆ ನೆಪೋಲಿಯನ್ ಇಲ್ಲಿ ಬರ್ತಾನೆ ಅಧಿಕಾರಕ್ಕೆ. ಇವನು ನೆಪೋಲಿಯನ್ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಈಜಿಪ್ಟಿನ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಈ ಈಜಿಪ್ಟಿನ ಮೇಲೆ ಯಾವಾಗ ಇವನು ದಂಡಯಾತ್ರೆಯನ್ನು ಕೈಗೊಳ್ತಾನೋ ಆವಾಗ ಈಜಿಪ್ಟಿನ ಇತಿಹಾಸ ಅಂತೇಳಿ ಕರಿತೀವಿ. ಈ ಇತಿಹಾಸದ ಅಧ್ಯಯನದ ವೇಗವೂ ಸಹ ಪಡೆದುಕೊಳ್ಳಲು ಕಾರಣವಾಗುತ್ತೆ. ಯಾಕೆಂದರೆ ಅವನು ಕೇವಲ ಸೈನಿಕರನ್ನು ಮಾತ್ರವೇ ಕರ್ಕೊಂಡು ಹೋಗಿರಲ್ಲ, ಅವನ ಜೊತೆಯಲ್ಲಿ ಅನೇಕ ವಿದ್ವಾಂಸರನ್ನು, ಇತಿಹಾಸಕಾರರನ್ನು ಎಲ್ಲರನ್ನೂ ಸಹ ತನ್ನ ಜೊತೆಗೆ ಕರ್ಕೊಂಡು ಹೋಗಿರ್ತಾನೆ. ಓದಂಥವ್ರು ಏನು ಮಾಡ್ತಾರೆ, ಸೈನಿಕರು ಯುದ್ಧವನ್ನು ಮಾಡಿದರೆ ಓದಂಥವ್ರು ಬುದ್ಧಿಜೀವಿಗಳು ಅಂದರೆ ಇತಿಹಾಸಕಾರರು ಇರ್ಬೋದು, ತತ್ವಜ್ಞಾನಿಗಳಿರ್ಬೋದು. ಅವ್ರು ಏನು ಮಾಡ್ತಾರೆ, ಈ ಒಂದು ಈಜಿಪ್ಟ್ನಲ್ಲಿ ಅನೇಕ ಆ ಪುರಾವೆಗಳನ್ನು ಏನು ಮಾಡ್ತಾ ಬಂದರು, ಹಳೆಯ ದಾಖಲೆಗಳನ್ನು ಹೊರ ತೆಗೆಯುವುದರ ಮೂಲಕವಾಗಿ ಅವುಗಳನ್ನು ಇಲ್ಲಿ ಪತ್ತೆ ಹಚ್ಚಿರುವಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಕಂಡುಹಿಡಿಯುವುದರ ಮೂಲಕವಾಗಿ ಅನೇಕ ಅವಶೇಷಗಳನ್ನು ಆ ಈಜಿಪ್ಟ್ ನಾಗರಿಕತೆಯ ಅಧ್ಯಯನಕ್ಕೆ ಮತ್ತಷ್ಟು ವೇಗವನ್ನು ನೀಡಿಕೊಂಡು ಬಂದರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಈ ನಾಗರಿಕತೆಯನ್ನು ವಿದ್ಯಾರ್ಥಿಗಳೇ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದಂಥದ್ದು ಶೆಮಿಲಿಯನ್ ಎಂಬ ವ್ಯಕ್ತಿಗೆ ಸಲ್ಲುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಶೆಮಿಲಿಯನ್ ಎಂಬ ವ್ಯಕ್ತಿ ಈ ನಾಗರಿಕತೆಯನ್ನು ಪತ್ತೆ ಹಚ್ಚಿ ಈ ಅತ್ಯಂತ ಪ್ರಾಚೀನವಾದಂತಹ ಒಂದು ನಾಗರಿಕತೆ ಈಜಿಪ್ಟ್ನಲ್ಲಿ ಬೆಳೆದುಕೊಂಡು ಬಂತು ಎಂಬ ಒಂದು ಅಂಶವನ್ನು ಇಡೀ ಜಗತ್ತಿಗೆ ಸಾರಿದ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಈಜಿಪ್ಟ್ ನಾಗರಿಕತೆಯ ಪೀಠಿಕೆ ಮತ್ತು ಈಜಿಪ್ಟ್ ನಾಗರಿಕತೆಯ ಇಲ್ಲಿ ಬರುವಂತಹ ಪ್ರಮುಖ ಮೂಲಾಧಾರಗಳು ಯಾವ್ಯಾವ ಮೂಲಾಧಾರಗಳು ನಮಗೆ ಲಭ್ಯವಾಗಿದ್ದಾವೆ, ಹಾಗೆ ಈಜಿಪ್ಟ್ ನಾಗರಿಕತೆಯನ್ನು ನೈಲ್ ನದಿಯ ವರಪ್ರಸಾದ ಅಂತೇಳಿ ಯಾಕೆ ಕರಿತೀವಿ ಎಂಬುದರ ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ನಾವು ನೋಡ್ತಾ ಬಂದಿವಿ ವಿದ್ಯಾರ್ಥಿಗಳೇ. ಇದಿಷ್ಟು ಇವತ್ತು ಪ್ರಮುಖವಾಗಿ ಇಂದಿನ ತರಗತಿಯ ಪ್ರಮುಖ ಅಂಶಗಳು ಅಂತೇಳಿ ನಾವು ಕರಿತೀವಿ. ಇನ್ನು ಮುಂದೆ ಈಜಿಪ್ಟ್ ನಾಗರಿಕತೆಯ ಲಕ್ಷಣಗಳು ಪ್ರಾರಂಭವಾಗ್ತವೆ. ಆ ಲಕ್ಷಣಗಳು ಯಾವ್ಯಾವು ಎಂಬುದನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ.